ಮಿಸ್ ಮಾಡಬಾರ್ದು ಅಂತ. ನಮಸ್ಕಾರ ಗುರುವೇ, ಹೇಗಿದ್ದೀರಾ? ಆರಾಮ? ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ. ಮನೆಯೆಲ್ಲ ಚೆನ್ನಾಗಿದ್ದಾರಾ? ನೋಡ್ರಿ ಇಲ್ಲಿ ಮಾನ್ಸ್ಟರ್ ಮಂಜೂರು ಹೊಸ ಗಾಡಿ ತೊಗೊಂಡ್ರು. ಡುಕಾಟಿ ಮಲ್ಟಿಸ್ಟಾಡಾ V4 ಪೈಕ್ಸ್ ಪೀಕ್ ಗಾಡಿ. ಬಾ 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 ಬ್ರೋ, ಎಷ್ಟಿದೆ ಈಗ ಆನ್ ರೋಡ್ ಇದು? 46 ಲಕ್ಷದ ಗಾಡಿ ಗುರು. ಇದಕ್ಕಿನ್ನೂ ಆಕ್ಸೆಸರೀಸ್ ಒಂದು 5 ಲಕ್ಷ ಹಾಕ್ಸಿರಲ್ಲ. ಪಾಸ್ ಮೆಂಟ್ಲಾಸ್ಪತ್ರೆ ಗಾಡಿ ಗುರು ಇದು. ಮೆಂಟ್ಲಾಸ್ಪತ್ರೆ ಅಂದರೆ ಅಷ್ಟು ಜೋಶ್ ಇದೆ ಅಂತ ಮೆಂಟ್ಲಾಗ್ಬಿಡ್ತೀವಿ ಓಡಿಸಿದ್ರೆ, ಹಂಗಿದೆ ಗಾಡಿ. ಇನ್ನೂ ರನ್ನಿಂಗ್ ಪೀರಿಯಡು ಆಗಿಲ್ಲ. ಬ್ರ್ಯಾಂಡ್ ನ್ಯೂ ಗಾಡಿ. ಡುಕಾಟಿ VST ಶೋರೂಮಿಂದ ತೊಗೊಂಡಿದ್ದು ಡೆಲಿವರಿ. ನೋಡಿ ಇಲ್ಲೇ ಆಕ್ರಾಪೋವಿಚ್ ಡುಕಾಟಿ ಇದು ಬರುತ್ತಪ್ಪ ಈ ಗಾಡಿ ಜೊತೆ. ಇದು ಹಾಕ್ಸಿಲ್ಲ, ಇದು ಸ್ಲಿಪಾನು, ಕಂಪ್ನಿಯವರೇ ಕೊಡ್ತಾರೆ ಅದನ್ನು. ಅದ್ರ ಜೊತೆಗೆ ಪಕ್ಕದಲ್ಲಿ ನಮ್ಮದೊಂದಿದೆ ಗುರು ಗಾಡಿ ಹೊಸ ತೊಗೊಂಡೆ. KTM ಅಡ್ವೆಂಚರ್ 390X. ಈ ಗಾಡಿ ತೊಗೊಳೋದಕ್ಕೆ ಫಸ್ಟ್ ಆಫ್ ಆಲು ಮೇನ್ ಕಾರಣ ಬಂದು ಹಿತೇಶ್ ಬ್ರೋ. ನೀವು ನಂದು ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ KTM 890 ಅಡ್ವೆಂಚರ್ ಎತ್ಕೊಂಡೋಗಿದ್ದು ಗೊತ್ತಾ? ನಾನು ಮತ್ತು ಬಾನು ಅಲ್ಲೇ ಇದ್ದಾರೆ ನೋಡಿ. ಅವ್ರದ್ದು ವರ್ಸಸ್ ಗಾಡಿ ಅಲ್ಲಿ ಇಟ್ಕೊಂಡಿದ್ದಾರೆ, ಕವಾಸಾಕಿ ವರ್ಸಸ್ 650. ನಾವು ಹೋದಾಗ ರೈಡ್ಗೆ 890 ಅಡ್ವೆಂಚರು ಮತ್ತು ಹಿತೇಶ್ ಬ್ರೋ ತೊಗೊಂಡೋಗಿದ್ವಿ 390 ಅಡ್ವೆಂಚರ್ S ಗಾಡಿ. ಆವಾಗ ಗಾಡಿ ಓಡಿಸ್ದಾಗ ಸಖತ್ತು ಗಾಡಿ ಇಷ್ಟ ಆಗೋಯ್ತು ನನಗೆ, ಮತ್ತು ಅವ್ರಿಗೂ ಇಷ್ಟ ಆಗೋಯ್ತು. ಅದಕ್ಕೆ ನಾನು ಬ್ಯಾಕ್ ಟು ಅಗೈನ್ KTM ಅಡ್ವೆಂಚರ್ 390ಗೆ ಬಂದೆ. ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ನ ಫಾಲೋ ಮಾಡಿದರೆ ನೋಡಿದರೆ ನನ್ನ ಹತ್ರ ಬ್ಯಾಕ್ ಟು ಬ್ಯಾಕ್ 2 ಅಡ್ವೆಂಚರ್ 390 ಗಾಡಿಗಳ್ನ ತೊಗೊಂಡು ಮಾರಿದ್ದೆ. ಎರಡೂ ಬ್ಯಾಕ್ ಟು ಬ್ಯಾಕ್ ಲದಾಖ್ ಹೋಗೋದಕ್ಕೋಸ್ಕರನೇ ತೊಗೊಂಡಿದ್ದು. ಒಂದು ಸರಿ ತೊಗೊಂಡು 1 ವರ್ಷ ಇಟ್ಕೊಂಡು ಗಾಡಿ ಕೊಟ್ಟೆ, ಆಮೇಲೆ ಇನ್ನೊಂದು ತೊಗೊಂಡೆ ನೆಕ್ಸ್ಟ್ ವರ್ಷಕ್ಕೆ ಲದಾಖ್ ಹೋಗೋಕ್ಕೆ. ಅದನ್ನು ಲದಾಖ್ ಹೋಗ್ಬಂದ್ಬಿಟ್ಟು ಕೊಟ್ಬಿಟ್ಟೆ ಗಾಡಿ. ಈ ಸಲನೂ ಈ ಗಾಡಿ ತೊಗೊಳೋದಕ್ಕೂ ಮೇನ್ ಕಾರಣ ಬಂದು ಸ್ಪಿಟಿಗೆ ಹೋಗಬೇಕು ಅಂತ. ಅದೇ ಸ್ಪಿಟಿನಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಅದು ಇದು ಎಲ್ಲ ಆಗೋಯ್ತಲ್ಲ. ಅನ್ಫಾರ್ಚುನೇಟ್ಲಿ ಅದರಿಂದ ಪೋಸ್ಟ್ಪೋನ್ ಆಗೋಯ್ತು ಪ್ಲ್ಯಾನ್ಸು. ಹೋಗೋದನ್ನು ಪ್ರಾಬ್ಲಿ ಡೌಟೇ, ಇನ್ನೇನು ಸೀಸನ್ನು ಆಗೋಗ್ತಾ ಇದೆ, ಸ್ಪಿಟಿ ಸೀಸನು. ಇವತ್ತಿನ ಪ್ಲ್ಯಾನ್ ಏನಂದರೆ ಇಲ್ಲಿಂದ ಸೀದಾ ಜೋಗ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ರೈಡು. 2 ಡೇನ 3 ಡೇನ ಇನ್ನೂ ಕನ್ಫರ್ಮ್ ಇಲ್ಲ, ಆನ್ ದ ವೇ ಎಲ್ಲ ಡಿಸೈಡ್ ಮಾಡೋದು. ನಾವೆಲ್ಲ ಲಾಸ್ಟ್ ಮೂಮೆಂಟ್ ಡಿಸಿಷನ್ಗಳೇ. ಅಯ್ಯೋ ಅದಂತೂ ನೋಡ್ಗುರು ಹೆಂಗಿದೆ ಗಾಡಿ ಮಾತ್ರ. ಅದು ಪೈಕ್ಸ್ ಪೀಕು ಬಾ. ಇದರಲ್ಲಿ ನನಗೆ ಸೈಕ್ ಆಗಿದೆ ಏನಂದರೆ ರೋಸ್ ಆಫ್ 4 190 ಸೆಕ್ಷನ್ ಟೈರ್ ಗುರು. ಇದು ZX10R S1000RR ಪ್ರೋ ವೇರಿಯಂಟಿಗೆ ಕೊಡೋ ಟೈರ್ ಇದು. ಮಲ್ಟಿಸ್ಟಾಡಾ ಬಂದು ಅಡ್ವೆಂಚರ್ ಟೂರರ್ ಅನ್ಬೋದು, ಇದು ಸ್ಪೋರ್ಟ್ಸ್ ಟೂರರು. ಯಾಕಂದರೆ 17 ಇಂಚು ಫ್ರಂಟು ರೇರ್ 2 ಸೂಪರ್ ಬೈಕ್ಗೆ ಹಾಕೋ ಟೈರ್ಗಳಿದೆ, 2 ವೀಲ್ಸು. ಅದು ಮಾರ್ಚಿಜಿನಿ ಫೋರ್ಸ್ಡ್ ವೀಲ್ಸು, ಹೆವಿ ಮಸ್ಕುಲರ್ ಆಗಿ ಕಲರ್ ಕಾಂಬಿನೇಷನ್ ಸೂಪರು. ಅವರು ಲಾಸ್ಟ್ ಮಿನಿಟ್ ಡಿಸಿಷನಲ್ಲೇ ಎತ್ತಾಕೊಂಡಿದ್ದು ಗಾಡಿನ. ಇದನ್ನು ತುರುಕ್ಬಿಡೋಣ. ಗಾಡಿ ಇದು ಬ್ರೇಕಿನ್ ಆಗಿಲ್ಲ, ಅದು ಬ್ರೇಕಿನ್ ಆಗಿಲ್ಲ, 2 ರೀಸೆಂಟಾಗಿ ತೊಗೊಂಡಿರೋದು. ತೊಗೊಂಡು ಗಾಡಿ ಅಲ್ಲೇ ಇದೆ ನೋಡಿ, ನಿಮ್ಗೊಂದು ಕೊಟ್ಟನಲ್ಲ ಟಾಯ್ಲೆಟ್ರಿ ಬ್ಯಾಗ್ ಎತ್ಕೊಂಡ್ಬಂದಿನಿ. ಅದ್ರಲ್ಲಿ ಪೌಡ್ರ್ ಹಂಗೆ ಇದೆ, ಇರಲಿ ಅದು ಹಂಗೆ ಯೂಸ್ ಮಾಡಿ. ನಂದು ಹಂಗೆ ಇಟ್ಟಿದ್ದೀನಿ ಟಾಯ್ಲೆಟ್ರಿ ಬ್ಯಾಗ್, ಎಲ್ಲ ರೆಡಿ ಇರುತ್ತೆ. ಹಂಗೆ ಬ್ಯಾಗಲ್ಲಿ ಹಾಕ್ಬಿಡೋದು ಟ್ರಿಪ್ ಅಂದ ತಕ್ಷಣ. ಆ ಪೌಚ್ ಅದಕ್ಕೆ ನಾನು ಎತ್ತಿಟ್ಟಿರೋದು. ಸೂಪರಾಗಿ ಕೂತೈತೆ ಎಲ್ಲ, ಅಲ್ಲ ಕರೆಕ್ಟಾಗಿ ಬಂಜಿ ಕಾರ್ಡು. ಮ್ಯಾಪ್ ಹಾಕಿದ್ದೀನಿ. ನೀವು 160 ಕಿಲೋಮೀಟ್ರಲ್ಲಿ ಹೋಗ್ಬಿಟ್ರೆ ಹಿಡಿಯೋಕ್ಕಾಗಲ್ಲ ನಿಮ್ಮನ್ನ. ಸುಮ್ಮನೆ ಬ್ರೋ, ನಿಮ್ಮಂಗ ಎತ್ತಿ ಗಾಡಿ. ಒಳ್ಳೆ ಊಟ ಆಯಿತು 3 ಜನದ್ದು. ಇವಾಗ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಜೋಗ್ ಫಾಲ್ಸ್. ನನಗೆ ಹಳೇದು 390 ಅಡ್ವೆಂಚರ್ಗಳು ಇಟ್ಟಿದ್ದಲ್ಲ ಒಂದೆರಡು ಬ್ಯಾಕ್ ಟು ಬ್ಯಾಕು, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೆಟರ್ ಇದೆ ಅನಿಸ್ತು. ಅದರಲ್ಲಿ ಏನೇನು ಶಾರ್ಟ್ ಕಮ್ಮಿಂಗ್ಸ್ ಇತ್ತು ಇದರಲ್ಲೆಲ್ಲ ಹಾಕಿದ್ದಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಅದರ ಶಾರ್ಟ್ ಕಮ್ಮಿಂಗು, ಮೇಜರ್ ಶಾರ್ಟ್ ಕಮ್ಮಿಂಗ್ ನನಗನ್ಸಿದ್ದು ವಿಂಡ್ಶೀಲ್ಡ್ನ ಚೇಂಜ್ ಮಾಡಿ ಹೊಸದು ಹಾಕಿದ್ದಾರೆ. ಅದಾದಮೇಲೆ ಇನ್ನೊಂದು ಏನಂದರೆ ಆಫ್ ರೋಡಲ್ಲಿ ಹೋದಾಗ ಗಾಡಿ ಎತ್ಕೊಂಡು ಟ್ರ್ಯಾಕ್ಷನ್ ಕಂಟ್ರೋಲು ನಾವು ಆಫ್ ಮಾಡಿ ಹೋಗ್ಬೇಕಾದ್ರೆ ಸಡನ್ನಾಗಿ ಗಾಡಿ ಆಫ್ ಆಗೋದ್ರೆ ಮತ್ತೆ ಗಾಡಿನ ಆನ್ ಮಾಡಿದಾಗ ಟ್ರ್ಯಾಕ್ಷನ್ ಕಂಟ್ರೋಲ್ ಹಂಗೆ ಆನ್ ಆಗಿಬಿಡ್ತಾ ಇತ್ತು, ಅದು ಟಾರ್ಚರ್ ಆಗಿಬಿಡ್ತಾ ಇತ್ತು ನಮಗೆ. ಇವಾಗ ಇದರಲ್ಲಿ ಅದನ್ನು ಸಾರ್ಟ್ ಔಟ್ ಮಾಡಿಬಿಟ್ಟಿದ್ದಾರೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಸರಿ ಆಫ್ ಮಾಡಿಬಿಟ್ರೆ ನೀವು ಎಷ್ಟು ಸರಿ ಆದರೂ ಗಾಡಿ ಆಫ್ ಮಾಡ್ಕೊಳ್ಳಿ, ನೀವು ಮ್ಯಾನ್ಯುಯಲ್ ಆಗಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡಿದ್ರೆ ಮಾತ್ರನೇ ಆಫ್ ಆಗುತ್ತೆ. ಆ ಫೀಚರ್ಸ್ ಆಗೋದು ಇಷ್ಟ ಆಯ್ತು ನನಗೆ. ಅದಾದ್ಮೇಲೆ ನೋಡಿರಿ ಕ್ರೂಸ್ ಕಂಟ್ರೋಲ್. ಈ ಕ್ರೂಸ್ ಕಂಟ್ರೋಲ್ ಫೀಚರ್ ಮಾತ್ರ ಸೆಕ್ಸಿ ಇದೆ ಗುರು. ಕ್ರೂಸ್ ಕಂಟ್ರೋಲ್ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ನಮಗೆ. ಲಾಂಗ್ ರೈಡ್ಸ್ ಹೋದಾಗ ಈ ಥರ ಹೈವೇಗಳು ಬಂದರೆ ಒಂದೇ ಸಮ ನೀವು ಹಿಡಿದು ಫಿಸ್ಟ್ ಪಂಪ್ ಹಾಕ್ಬಿಟ್ಟು ಇದು ಊದ್ಕೊಳ್ತಾ ಇರುತ್ತೆ. ಅದು ಒಂದು ಸ್ವಲ್ಪ ಅದೇನಂದರೆ ಡೇ ಲಾಂಗ್ ಹಿಂಗೆ ಹಿಡ್ಕೊಂಡಿದ್ರೆ ಎಲ್ಲೋ ಒಂದು ಕಡೆ ರೆಸ್ಟ್ಲೆಸ್ ಆಗಿಬಿಡುತ್ತೆ ಕೈ. ಇವಾಗ ರೆಸ್ಟ್ ಸಿಗುತ್ತೆ ಕೈಗೆ. ಇದು ಮೇಜರ್ ಅಪ್ಡೇಟು. ಆ್ಯಕ್ಚುಲಿ ಇದು ಬರೀ ಎಸ್ ವೇರಿಯಂಟಲ್ಲಿತ್ತು, ಇವಾಗ X+ಗೂ ಕೊಟ್ಟಿದ್ದಾರೆ. ಎಸ್ ವೇರಿಯಂಟು ನಾನು ಆಲ್ರೆಡಿ ಬುಕ್ ಮಾಡೋ ಟೈಮ್ನಲ್ಲಿ ಏನೋ ಅದು ಸ್ಟಾಕಲ್ಲೂ ಇರಲಿಲ್ಲಪ್ಪ. ಏನಕ್ಕಂದರೆ ಅದು GST ಅದು ಇದು ನಡೀತಿತ್ತು ಅಂದ್ಬಿಟ್ಟು ಎಲ್ಲ ಬುಕ್ ಮಾಡಾಕ್ಬಿಟ್ಟಿದ್ರು. ನಾನು X+ಏ ಬುಕ್ ಮಾಡಿಕೊಂಡೆ. ನನಗೆ ಸಖತ್ ಇಷ್ಟ ಆಯ್ತು ಗುರು ಗಾಡಿ. ಇದು ಬೊಂಬಾಟಾಗಿದೆ. ಆದರೆ ಈ ಗಾಡಿನಲ್ಲಿ ನನಗೆ ಏನು ಜಾಸ್ತಿ ಇಷ್ಟ ಆಗಿಲ್ಲ ಅಂದರೆ ವೈಬ್ರೇಷನ್. ತುಂಬ ವೈಬ್ರೇಷನ್ ಇದೆ. ಸಿಂಗಲ್ ಸಿಲಿಂಡ್ರ್ ಬೇರೆ. ಇವಾಗ ಹಳೆ ಗಾಡಿಗಿಂತ ಇದರಲ್ಲಿ ಒಂದು 3-4 ಹಾರ್ಸ್ ಪವರ್ ಏನೋ ಜಾಸ್ತಿ ಇದೆ. 46-47 ಇದೆ.
ನೋಡಿ ಅವರು ಆರಾಮಾಗಿ ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡು ಗಾಡಿ ಓಡಿಸ್ಕೊಂಡು ಬರ್ತಾವ್ರು ಮಂಜು ಅವರು. ಅದೊಂದೇ ಅಪ್ಪ ನನಗೆ ಡೌನ್ ಸೈಡ್ ಅನಿಸಿದ್ದು. ಇದೇ ಫಸ್ಟ್ ಲಾಂಗ್ ರೈಡ್ ಈ ಗಾಡಿ ಎತ್ಕೊಂಡು ಹೋಗ್ತಾ ಇರೋದು. ಮಂಜುನೂ ಅಷ್ಟೇ, ಅವರು ಫಸ್ಟ್ ಲಾಂಗ್ ರೈಡ್ ಅವರು ಹೊಸ ಗಾಡಿನಲ್ಲಿ. ನನಗೆ ಒಂದು ಮಿಸ್ಸಿಂಗ್ ಅನಿಸುತ್ತೆ ಅಂದರೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇದೆಯಲ್ಲ ಅಲ್ಲಿ, ಅದೊಂದು ಇದ್ಬಿಟ್ಟಿದ್ರೆ ಮಸ್ತಾಗಿರ್ತಾಯಿತ್ತು. ಅದನ್ನು ಹಾಕ್ಸಕ್ಕಂತ ನಾನು ಆಲ್ರೆಡಿ ವಿಚಾರಿಸಿದೆ. ಆದರೆ ಫ್ರಂಟ್ ಸಸ್ಪೆನ್ಷನ್ ಹಾಕೋಕ್ಕಾಗಲ್ಲ, ರಿಯರ್ ಸಸ್ಪೆನ್ಷನ್ ಹಾಕ್ಸ್ಕೋಬೋದು. ಈ ರೈಡಲ್ಲಿ ಗೊತ್ತಾಗುತ್ತೆ ಸಸ್ಪೆನ್ಷನ್ನು ನಿಜವಾಗ್ಲೂ ಅಪ್ಗ್ರೇಡ್ ಮಾಡಬೇಕಾದ್ರೆ ಮಾಡ್ತೀನಿ. ಇಲ್ಲ ಸ್ಟಾಕ್ ಸಸ್ಪೆನ್ಷನ್ನೇ ಚೆನ್ನಾಗಿದೆ ಅನ್ನಿಸ್ತಿದೆ ಆಲ್ಮೋಸ್ಟು. ಆಮೇಲೆ ಇನ್ನೊಂದು ಇದರಲ್ಲಿ ಸ್ವಲ್ಪ ನನಗೆ ಅಷ್ಟಿಷ್ಟ ಆಗಿಲ್ಲ ಅನಿಸಿದ್ದು ಸೀಟು. ಸ್ವಲ್ಪ ನ್ಯಾರೋ ಇದೆ, ಆಮೇಲೆ ತುಂಬಾ ಹಾರ್ಡ್ ಇದೆ. ಹಳೇದು ವೈಡ್ ಆಗಿತ್ತು, ಫ್ಲ್ಯಾಟ್ ಆಗಿ ಸಗದಾಗಿತ್ತು ಹಳೇದು. ನನಗೆ ಹಳೆ ಸೀಟ್ ತುಂಬ ಇಷ್ಟ 390. ನೀವು ಎಷ್ಟು ದಿವಸ ಆದರೂ ಅದ್ರಲ್ಲಿ ರೈಡ್ ಮಾಡ್ತೀರಿ ಕಂಟಿನ್ಯೂಸ್ ಆಗಿ, ನಿಮಗೆ ಫಟಿಗ್ ಆಗೋಲ್ಲ. ಆ ಸೀಟ್ ಅಷ್ಟು ಚೆನ್ನಾಗಿತ್ತು, ನನಗೆ ಸೆಟ್ ಆಗಿತ್ತು. ಇನ್ನು ಅರೌಂಡ್ 211 ಕಿಲೋಮೀಟರ್ಸ್ ಇದೆ ಡೆಸ್ಟಿನೇಷನ್ಗೆ. ಇವಾಗ ಟೈಮ್ ಬಂದೇ 2:15. ನಾವು ಹೋಗೋದ್ರೊಳಗಡೆ 6:15 ಆಗೋಗ್ಬಿಟ್ಟಿರುತ್ತೆ. ಅಲ್ಲಿ ನಿಲ್ಲಿಸ್ಕೊಂಡು ಏನಾದ್ರು ತಿನ್ಕೊಂಡು ಹೋಗೋದ್ರೊಳಗೆ 6:30-7 ಗಂಟೆ ಆಗೋಗುತ್ತೆ. ಸೀದಾ ನಾವು ಜೋಗ್ ಫಾಲ್ಸ್ಗೆ ಹೋಗೋಲ್ಲ, ಸೀದಾ ಸ್ಟೇಗೆ ಹೋಗೋದು, ಮಲ್ಕೊಳೋದು, ಬೆಳಗ್ಗೆ ಜೋಗ್ ಫಾಲ್ಸ್ ನೋಡೋದು, ಆಮೇಲೆ ಲೇಟರ್ ಆನ್ ಪ್ಲ್ಯಾನ್ ಮಾಡೋದು ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ. ಸೋಫಾರು ರೈಡ್ ಮಾತ್ರ ಆರಾಮಿದೆ. ಇಷ್ಟೊತ್ತು ಹೈವೇನಲ್ಲಿ ಬಾರ್ಸಾಡ್ಕೊಂಡು ಬಂದ್ವಿ. ಅದು ಚಿತ್ರದುರ್ಗ ಹೈವೇ ಗೊತ್ತಲ್ಲ. ಏನಮ್ಮ ರಾಜ್ಕುಮಾರ್ ಹಂಗೆ ಬರ್ತೀಯಲ್ಲಮ್ಮ ಮೈ ಮೇಲೆ. ಸಕ್ಕದಾಗಿತ್ತು ಹೈವೇಯಲ್ಲಿ. ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತು ನೋಡಿ. ಈ ಥರ ಸ್ವಲ್ಪ ರೋಡು ಅಷ್ಟೊಂದು ಚೆನ್ನಾಗಿದೆ ಅಂದ್ರೂ ಆರಾಮ್ಸೆ ಹಾಗೆ ಬಾರಿಸ್ಕೊಂಡು ಹೋಗ್ತಾ ಇರ್ಬೋದು, ಟೆನ್ಷನ್ನೇ ಇಲ್ಲ. ಸ್ಲೋ ಮಾಡಬೇಕು ಅದು ಇದು ಅಂತೆಲ್ಲ. ಸ್ಪೀಡ್ 400 ಏನಕ್ಕೆ ಕೊಟ್ಟೆ ಅಂತಲೂ ನೀವು ಅಂದ್ಕೊಂಡಿರ್ತೀರಾ. ಸ್ಪೀಡ್ 400 ಕೊಟ್ಟಿದ್ದೇನಕ್ಕೆ ಅಂದರೆ ಸ್ಪೀಡ್ 400 ಸ್ಪಿಟಿ ಮಾಡೋದಕ್ಕೆ ಅಷ್ಟು ಸೆಟ್ ಆಗೋಲ್ಲ ಅನಿಸ್ತು ನನಗೆ. ಬ್ಯೂಟಿಫುಲ್ ಗಾಡಿ ಗುರು, ಅದು ಮಸ್ತ್ ಗಾಡಿ, 0 ವೈಬ್ರೇಷನ್ನು. ಅದರಿಂದ ಇದಕ್ಕೆ ಬಂದರೆ ಇದ್ರಲ್ಲಿ ವೈಬ್ರೇಷನ್ ಜಾಸ್ತಿ. ಅದು ಒಂದು ಚೂರು ಮೊಬೈಲ್ ಹೊರಟ್ರೆ ಅಲ್ಲಾಡ್ತಾ ಇಲ್ಲ. ಹ್ಯಾಂಡಲ್ ಬಾರ್ಗೆ ಒಂದು ಚೂರು ಬರ್ತಾಯಿಲ್ಲ ವೈಬ್ರೇಷನ್, ಅಷ್ಟು ಚೆನ್ನಾಗಿತ್ತು. ಇದು ನೋಡಿದ್ದು ಗಡ ಅಂತ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. KTM ಗಾಡಿ ಜೊತೆ ಅದೊಂದು ಗಿಫ್ಟ್ ಥರ ವೈಬ್ರೇಷನ್ ಕೊಡ್ತಾರೆ ಅವರು. ಸ್ಪೀಡ್ 400 ಅದಕ್ಕೆ ಸ್ಪಿಟಿ ಮಾಡೋಕ್ಕಾಗಲ್ಲ ಅಂತ ಗಾಡಿನ ಕೊಟ್ಬಿಟ್ಟೆ ನಾನು. ಅದೊಂದು 8,000 ಅಷ್ಟೇ ಓಡಿದ್ದು ಗಾಡಿ. ಬೊಂಬಾಟಾಗಿಟ್ಟಿದ್ದೆ ಗಾಡಿನ. ಅಂದರೆ ಐ ಮಿಸ್ ಸ್ಪೀಡ್ 400. ಅದು ಸಿಟಿನಲ್ಲಿ ಫಿಲ್ಟರ್ ಥ್ರೂ ಮಾಡ್ಕೊಂಡು ನುಗ್ಸಾಡ್ಕೊಂಡು ಹೋಗೋದಕ್ಕೆ ಒಳ್ಳೆ ಮಸ್ತಾಗಿತ್ತು ಗುರು ಆ ಗಾಡಿ. ಏನು ಮಾಡೋಕ್ಕಾಗಲ್ಲ. ಇವಾಗ ಆ ಗಾಡಿನೂ ಇಟ್ಕೊಂಡು ಈ ಗಾಡಿನೂ ಇಟ್ಕೊಂಡು ಮನೇಲಿ ಮಕ್ಕಳಿಗೆ ಹಾಕ್ಬಿಡ್ತಾರೆ. ಅದು ಸರಿನೂ ಇರೋಲ್ಲ. ಓಡಿಸ್ಬೇಕು ಗಾಡಿ ತೊಗೊಂಡು ಯಾವಾಗಲೂ. ಆದರೆ ಇವಾಗಿನ ಬೆಂಗಳೂರು ಸಿಟಿ ರೋಡ್ ಕಂಡೀಷನ್ಸ್ಗೆ, ಆ ಪಾಟ್ ಹೋಲ್ ಕಂಡೀಷನ್ಸ್ಗೆ ಈ ಥರ ಒಂದು ಗಾಡಿ ಇದ್ದರೆ ಸ್ವಲ್ಪ ಆದ್ರೂ ನಾವು ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಎಸೀತಾ ಇರುತ್ತೆ, ಅಮ್ಮ ಬ್ಯಾಕ್ ಪೇಯ್ನು ಅದು ಇದು ಎಲ್ಲ ಬರ್ತಾ ಇರುತ್ತೆ, ತಲೆನೋವು. ಈ ಥರ ಇಟ್ಕೊಂಬಿಟ್ರೆ ಒಂದು ಗಾಡಿ ಒಳ್ಳೆ ಸಾಲ್ಟೆಡ್, ಯಾವ ಪಾಟಲ್ಲಿ ಬಂದರೂ ಆರಾಮ್ಸೆ ಎಗರ್ಸ್ಕೊಂಡು ಹೋಗ್ತಾ ಇರ್ಬೋದು. ಏನು ಗುರು ಲೊಕೇಶನು ಮಸ್ತಾಗಿದೆ. ಎಲ್ಲ ಕಡೆ ಫುಲ್ಲು 360 ಡಿಗ್ರಿ ವಿಂಡ್ ಮಿಲ್ಗಳು ಸೂಪರ್ ಇದೆ. ಇಬ್ಬರು ಹಿಂದೆನೇ ಇದ್ದಾರೆ, ನಾನೇ ಲೀಡ್ ಮಾಡ್ತಾಯಿದ್ದೀನಿ. ಮ್ಯಾಪ್ ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಎಲ್ಲ ಸೆಟಪ್ ನೀಟಾಗಿ ಮಾಡಿಸ್ಬಿಟ್ಟಿದ್ದೀನಿ. ಒಂದಷ್ಟು ಆಕ್ಸೆಸರೀಸ್ ಹಾಕ್ಸಿದ್ದೀನಿ ಇದಕ್ಕೆ. ಎಲ್ಲರೂ ಒಂದು ಕಡೆ ನಿಲ್ಲಿಸ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯಾಪ್ ಕರ್ಕೊಂಡು ಬರ್ತಾ ಇದೆ ಹಳ್ಳಿ ರೋಡಲ್ಲಿ. ರೋಡ್ ಬೇಜಾರು ನೋಡಾಡ್ಬಿಟ್ಟಿದ್ರು. ನನ್ನ ಕಸ್ಟಮರ್ಸ್ ಸರ್ವಿಸ್ಗೆಲ್ಲ ಹಿಂಗೆ ಹೋಗೋದಲ್ಲ, ಸಗದ ರೋಡು. ಹೆಂಗಿದೆ ಬ್ರೋ ಇಲ್ಲಿ ಕರ್ವ್ಸಲ್ಲ ಎಲ್ಲ ಗಾಡಿ? ಚೆನ್ನಾಗಿದೆ ಬ್ರೋ, ಆರಾಮಲ್ಲ? ಈ ಗಾಡಿ ಮಾತ್ರ ನೋಡೋಕ್ಕೆ ಫ್ರಂಟಲ್ಲಿ ಮಾತ್ರ ಹಾಂ ಕ್ರೇಜಿ. ಈಗ ಯಾವ ಆ್ಯನಿಮಲ್ ಅಂತಾನೆ ಡಿಸ್ಕ್ರೈಬ್ ಮಾಡಲ್ಲ, ಒಂಥರ 2-3 ಪ್ರೆಡಿಟರ್ದು. ಹೌದು ಮಿಕ್ಸು. ಹಾಂ ಹಾಕಿ. ಬಟ್ಟೆ ಏನಾರು ಐತೆ ನೋಡಿ ನಿಮ್ಮ ಹತ್ರ? ವೇಸ್ಟಾ? ಏನಕ್ಕೆ? ನೀರು ತಳ್ಕೊಂಬಿಟ್ರಾ ಬ್ಯಾಟ್ರಿಗಳು ಇಡೋ ಜಾಗದಲ್ಲಿ? ಆಯ್ತಾ ನೋಡಿ ಬಟ್ಟೆ? ವೇಸ್ಟ್ ಬಟ್ಟೆ ಇಲ್ಲ ನಮಗೆ, ಇದೆ ಪರ್ಫ್ಯೂಮ್ ಬಟ್ಟೆ. ಅದೇ ಕೊಡಿ. ನೀವು ರೇಸಿಂಗ್ ಹೆಲ್ಮೆಟ್ ತಂದುಬಿಟ್ಟಿದ್ದೀರಾ, ಇದೊಂದು ತೊಗೊಬಿಡಿ ನೆಕ್ಸ್ಟ್ ಟೈಮ್ ಅಷ್ಟೇ. ಈ ಥರದ್ದು ಇದು ವಾಶ್ ಮಾಡಿದ್ನಲ್ಲ ಮೋಸ್ಟ್ ಎಲ್ಲ ಊದ್ಕೊಂಬಿಟ್ಟಿದೆ. ಅದು ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಪೆಟ್ರೋಲ್ ಅಡಿಕ್ಟಿವ್ ಅಂತ ಬರುತ್ತೆ, ಅದು ಗಾಡಿಗಳ್ಗೆ ಒಳ್ಳೆಯದು ಹಾಕಿದ್ರೆ. ಅದು ಫ್ಯೂಯಲ್ ಜೊತೆ HP ಅವ್ರದ್ದು ಇದೆ, ಅದು ಸಪ್ರೇಟಾಗಿ ಅವ್ರದ್ದೇ ಬರುತ್ತೆ. 15 ml 15-30 ml ಬರುತ್ತೆ. ಒಂದು 30 ರೂಪಾಯಿನೋ ಇರುತ್ತೆ ಅದು. ಓಕೆ, ಪೆಟ್ರೋಲ್ ಇಲ್ಲೊಂದು ಕಡೆ ಹಾಕ್ಸಿದಾಯಿತು 3 ಗಾಡಿಗೂ. ಹೌದು, ಇಲ್ಲೆಲ್ಲ ಅಷ್ಟು ತಲೆ ಕೆಡ್ಸ್ಕೊಳಲ್ಲ, ಸಿಟಿಲೇ ಅದೆಲ್ಲ. ಇನ್ನು 183 ಇದೆ. ಮ್ಯಾಟ್ರ್ ಏನಂದರೆ ಇದು ಫ್ಯೂಯಲ್ ಹಾಕ್ಸ್ತೀವಲ್ಲ ಇತ್ತೀಚಿನ ದಿನಗಳಲ್ಲಿ, ಇದು E20 ಅದು ಇದು ಅಂತೆಲ್ಲ ನಡೀತಾ ಇದೆಯಲ್ಲಪ್ಪ. ಈ ಫ್ಯೂಯಲ್ ಟ್ಯಾಂಕ್ ಒಳಗಡೆ ಸ್ವಲ್ಪ ಇಂಜಿನ್ ಕಾಂಪೋನೆಂಟ್ಸ್ ಕೊರೋಷನ್, ರಸ್ಟಿಂಗ್ ಅದು ಇದು ತುಂಬ ಮಿಕ್ಸಿಂಗ್ ನಡೀತಾ ಇದೆಯಲ್ಲಪ್ಪ ಇಥನಾಲ್ದು. ಇದು ಅವರಿಂದ ನಡೀತಿದೆ, ಇವಾಗ ಅದು ಎಲ್ಲ ಕಡೆ ಗೊತ್ತಾಗ್ತಿದೆ. ಫ್ಯೂಯಲ್ ಅಡಿಕ್ಟಿವ್ಸ್ ಅಂತ ಬರುತ್ತೆ, ಪ್ಯಾಕೆಟ್ ಬರುತ್ತೆ. ಈ ನಯಾರ, ಆಮೇಲೆ ಈ HP ಎಸ್ಪೆಷಲಿ 30 ml ಅದು 1 ml 1 ಲೀಟ್ರಿಗೆ ಹಾಕಬೇಕು. ಆ ಥರ ಫುಲ್ ಟ್ಯಾಂಕ್ ಹಾಕಿದ್ರೆ ಒಂದು 15 ಲೀಟ್ರ್ ಅಂದರೆ ಒಂದು 15 ml ಅದು ಉಯ್ದರೆ ಮಿಕ್ಸ್ ಮಾಡಿದ್ರೆ ಜೊತೆಗೆ ಇಂಜಿನ್ ಸ್ಮೂತ್ನೆಸ್ಸು, ಮೈಲೇಜು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಎಲ್ಲ ಒಳಗಡೆ ಇಂಟರ್ನಲ್ ಕಾಂಪೊನೆಂಟ್ಸ್ನ ನೀಟಿಗಿಡುತ್ತೆ. ಅದು ನಿಮ್ಮ ಚಾಯ್ಸು ಹಾಕ್ಸೋದು. ಇಂಜಿನ್ ಸ್ಮೂತ್ನೆಸ್ ಸೂಪರಾಗಿರುತ್ತೆ. ಬನ್ನೋರೆ ಹಾಕ್ತೀವಲ್ಲ ಅಡಿಕ್ಟಿವ್ಸು, ಅದ್ರಲ್ಲಿ ಏನೇನು ಅಡ್ವಾಂಟೇಜು? ಫ್ಯೂಲ್ ಸಿಸ್ಟಮ್ ಎಲ್ಲ ಕ್ಲೀನ್ ಆಗುತ್ತೆ, ಎಲ್ಲೆಲ್ಲಿ ಫ್ಯೂಲ್ ಪಾಸ್ ಆಗುತ್ತೆ
ನಿಮ್ಮ ಇಂಜೆಕ್ಟರ್ಸು, ಮೇಯ್ನ್ಲಿ ಇಂಜೆಕ್ಟರ್ಸು, ಫ್ಯೂಲ್ ಲೈನ್ಸು, ಕಂಬಷನ್ ಚೇಂಬರು, ಪಿಸ್ಟನ್ ಟಾಪ್ಸು ಇವೆಲ್ಲ ಕ್ಲೀನ್ ಆಗಿಬಿಡ್ತವೆ. ಎಲ್ಲೆಲ್ಲಿ ಕಾರ್ಬನ್ ಸೆಡಿಮೆಂಟ್ ಆಗಿರುತ್ತೆ ಅಲ್ಲೆಲ್ಲ ಕ್ಲೀನ್ ಆಗಿಬಿಡುತ್ತೆ. ಯಾವಾಗ ನಮ್ಮದು ಫ್ಯೂಲ್ ಸ್ಮೂತಾಗಿ ಫ್ಲೋ ಆಗುತ್ತೆ, ಆಟೋಮೆಟಿಕ್ ಗಾಡಿ ಕೂಡ ಸ್ಮೂತಾಗಿ ಫೀಲ್ ಆಗುತ್ತೆ. ಹೌದು, ಫ್ಯೂಲ್ ಫ್ಲೋಗ್ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಪಾರ್ಟಿಗೆ ಅಬ್ಸ್ಟ್ರಕ್ಷನ್ ಇರುತ್ತೆ, ಅವಾಗ ನಮ್ಗೆ ರಪ್ಪನ್ ಡನ್. ನಡ್ರಿ ಹೊರಡೋಣ. ಇದು ಭಾನುವರಿಂದನೇ ಅಭ್ಯಾಸ ಆಗಿರೋದು ನನಗೂ. ಅವರು ನಾವು ಲದಾಖ್ ರೈಡ್ ಹೋದಾಗ ಎಲ್ಲ ಕಡೆ ಹಾಕ್ತಾಯಿದ್ರು, ಏನಪ್ಪ ಇದು ಪ್ಯಾಕೆಟ್ ಅಂತ ಕೇಳಿದ್ರೆ ಇದು ಮ್ಯಾಟ್ರು. ನಿನ್ನೆ ಎಲ್ಲ ಮಳೆ ಹಂಗೆ ಚಚ್ತು, ಇವತ್ತು ನೋಡಿದ್ರೆ ಬಿಸಿಲು ಈ ಥರ ರಾಚ್ತಾ ಇದೆ. ಅನದರ್ 140 ಕಿಲೋಮೀಟರ್ಸ್ ಟು ಗೋ. ಎಲ್ಲಪ್ಪ ಘಾಟ್ ಸೆಕ್ಷನ್ನು, ಕಾರ್ಡ್ ರೋಡ್ ಇನ್ನೂ ಸ್ಟಾರ್ಟೇ ಆಗಿಲ್ಲ. ಅದಕ್ಕೆ ಕಾಯ್ತಾ ಇರೋದು ಈಗ ನಾವು. ಅಲ್ಲಿ ಮಜಾ ಇರುತ್ತೆ, ಟ್ವಿಸ್ಟೀಸಲ್ಲಿ ಒಳ್ಳೆ ಫನ್ ಇರುತ್ತೆ ಈ ಗಾಡಿಗಳು ಹೊಡಿಯೋಕ್ಕೆ. ಅನದರ್ 50 ಕಿಲೋಮೀಟರ್ಸ್ ಟು ಗೋ. 50 50. ಲೆಟ್ಸ್ ಗೋ ಫಾರ್ ದ ಬೆಸ್ಟ್. ರೂಮ್ಸ್ ಹೇಗಿದೆ ಅಂತ ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಬಂದ್ರಿ. ಕಿಚನ್ ಅದು? ಓಕೆ, ನೀವೇ ಅಡುಗೆ ಮಾಡ್ತೀರಾ? ಬೆಡ್ಶೀಟು ವಾಶ್ ಆಗಿದೆ ಅಲ್ಲ? ಓಕೆ. ಡ್ರೈ ಕ್ಲೀನಾ ಹೇಗೆ ಬೆಡ್ಶೀಟು? ಎಲ್ಲ ವಾಷಿಂಗ್ ಸರ್. ಓಕೆ. ಸೊಳ್ಳೆ ಇದೆಯಾ ಹೇಗೆ ಅಂತ? ಇಲ್ಲ. ಆ ಡ್ರಿಂಕಿಂಗಾ ಇವ್ರು ಮಾಡ್ತಾರೆ, ನಾವು ಮಾಡಲ್ಲ. ನೋಡಿ ಬಾತ್ರೂಮ್ ಸೂಪರ್ ಆಗಿಬಿಟ್ಟಿದೆ. ಏನಿದೆ ನೋಡಿ ಶೆಕೆ. ಕಿಟಕಿ ಓಪನ್ ಮಾಡಿ ಅಷ್ಟೇ. ತುಂಬ ಸ್ಟಫಿ ಆಗಿದೆ. ಬೇರೆ ಯಾವ್ದು ಇದೆಯಾ ನಿಮ್ಮ ಫ್ರೆಂಡ್ಸು? ಎ ಸಿ ಇದೆಯಾ? AC ಬೇರೆ ಇದೆ. 500 ರೂಪೀಸ್ ಎಕ್ಸ್ಟ್ರಾ ತೊಗೊಂಡೆ. 2000 ಅಂತೆ. 1500 ಯಾಕೆ 2000? 2000 ಇವಾಗ. ಭಾನುವಾರ ಏನೋ ಮಾಡ್ತಾ ಇದ್ದೀರಾ ಜುಗಾಡು? ಇಲ್ಲಪ್ಪ, ಇದು ರೆಗ್ಯುಲರ್ ಕೆಲಸ ಇದು. ಅಲ್ಲೂ ಇದೆಯಲ್ಲ, ಇನ್ನೂ ನೀಟಾಗಿ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿರ್ಬೋದು. ಇವಾಗ ಇಲ್ಲಿ ಜಾಗ ಚೆನ್ನಾಗಿದೆ, ಸುತ್ತ ಫುಲ್ಲು ನಿಮಗೆ ಇದು ತೋಟ. ಇದು ನಾನು ಸ್ಯಾಟಲೈಟಲ್ಲಿ ನೋಡಿದೆ, ಆದರೆ ಒಳಗಡೆ ಮೇಂಟೆನೆನ್ಸ್ ಮಜಾ ಇಲ್ಲ. ಆಮೇಲೆ ಅಡುಗೆ ಸರಿ ಇಲ್ಲ. ನನಗೆ ಈ ಥರ ತೋಟ ಇಟ್ಕೊಳ್ಳೋದು ತುಂಬ ಇಷ್ಟ. ಇಲ್ಲಿ ಶೆಟ್ಟಿಕೊಪ್ಪ ಅಂತ ಇದೆ, ಇಲ್ಲೇ ತೋಟ ಇದೆ, 1 ಎಕರೆ. ಬೆಳಗ್ಗೆ 10:30 ಎದ್ವಿ. ಒಳ್ಳೆ ನಿದ್ದೆ ಬಂತು. ನಿದ್ದೆ ಏನಕ್ಕೆ ಚೆನ್ನಾಗಿ ಬಂತು ಅಂದರೆ ಫುಲ್ಲು ಸುತ್ತ ಸರೌಂಡೆಡ್ ಬೈ ತೋಟ ಅಲ್ಲ, ತೋಟದ ಸೆಂಟ್ರಲ್ ಇರೋದು. ಅಂದ್ರೂ ಒಂಥರ ಹ್ಯುಮಿಡಿಟಿ, ಸೆಕೆ. ಒಳಗಡೆ ರೂಮ್ ಮೇಂಟೆನೆನ್ಸ್ ಎಲ್ಲ ಆ್ಯಾವ್ರೇಜು, ಅಂತ ಏನು ಚೆನ್ನಾಗಿಲ್ಲ. ಎಲ್ಲ ಲಾಸ್ಟ್ ಮಿನಿಟ್ ಡಿಸಿಷನ್ ಅಲ್ಲ, ನಾವೇನು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿಲ್ಲ. ಇವಾಗ ಜೋಗ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ ನಾವು. ಜೋಗ್ ಫಾಲ್ಸ್ ಹತ್ರ ಹೋಗಿ ಅಲ್ಲಿಂದ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಎಲ್ಲಿ ಹೋಗಬೇಕು ಅಂತ. ಎಲ್ಲ ಚೈನ್ ಲೂಬ್ ಎಲ್ಲ ಮಾಡಿ ಗಾಡಿಗಳನ್ನ ರೆಡಿ ಮಾಡಿ ಇಟ್ಟಿದ್ದೀವಿ. ಇನ್ನೊಂದು 1 ಅವರ್ ಜರ್ನಿ ಇದೆಯಾ? ಓಕೆ. ಗಾಡಿದು ಏನೇನು ಆಕ್ಸರಿ ಹಾಕ್ಸ್ತೆ ಅಂತ ಇನ್ನೂ ನಿಮಗೆ ವಾಕರೌಂಡ್ ಕೊಟ್ಟಿಲ್ಲ. ನೆನ್ನೆ ಎಲ್ಲ ಫುಲ್ಲು ಬ್ಯುಸಿ ಇದ್ವಲ್ಲ, ಅಲ್ಲಿ ಇಲ್ಲಿ ರೂಮ್ ಹುಡ್ಕೊಡೋದ್ರಲ್ಲೇ ಕತ್ಲಾಗೋಗಿತ್ತು. ಏನಪ್ಪ ನೆನ್ನೆ ಅದು ಕ್ವಿಕ್ ಶಿಫ್ಟರೇ ವರ್ಕ್ ಆಗ್ತಾಯಿಲ್ಲ, ಅದು ಏನಕ್ಕಂತಾನೆ ಗೊತ್ತಿಲ್ಲ. ರೂಟ್ ನೋಡ್ರಿ, ಇದು ಮಸ್ತಾಗಿದೆ, ಒಳ್ಳೆ ಕಾಡು ರೂಟ್ ಥರ, ಸುತ್ತಮುತ್ತ ಮರಗಳು. ಈ ಜೋಗ್ ಫಾಲ್ಸ್ಗೆ ಹೋಗೋ ರೂಟ್ ಇದೆಯಲ್ಲ, ಇದು ರೋಡ್ಸು ಸಖತ್ತಾಗಿ ಮಾಡಿಟ್ಟಿದ್ದಾರೆ, ನೀಟ್ ಆ್ಯಂಡ್ ಕ್ಲೀನಾಗಿದೆ. ಆಮೇಲೆ ಗಾಡಿ ಸಿಕ್ಕಾಬಿಟ್ಟೆಯಪ್ಪ, ಇಲ್ಲಿ ಟ್ರಾಫಿಕ್ ಜಾಸ್ತಿ. ನೈಟು ಟ್ರಾಫಿಕ್ಕು, ಬೆಳಗ್ಗೆನೂ ಟ್ರಾಫಿಕ್ಕು, ಮಧ್ಯಾಹ್ನ ಟ್ರಾಫಿಕ್ಕು. ಅರ್ಜೆಂಟು. ಪೈನಾಪಲ್ಗಳೆಲ್ಲ ಮಸ್ತಾಗಿರುತ್ತಪ್ಪ. ಅದು ನಿಮ್ಮ ಪೈನಾಪಲ್ಲು ಚಿಕ್ಕದಿರುತ್ತೆ. ಓಕೆ ಡನ್, ಹೋಗೋಣ ಬನ್ನಿ. ಇಲ್ಲೇನೋ ಸ್ಪೆಷಲ್ಲಾಗಿ ಪೈನಾಪಲ್ ಬೆಳೀತಾರಂತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಭಾನುವಾರು. ಅದನ್ನು ಟೇಸ್ಟ್ ಮಾಡಬೇಕು ಒಂದು ಕಡೆ. ಇಲ್ಲೇ ಇದೆ ನೋಡಿರಿ, ಇಲ್ಲೊಂದಿದೆ. ಅವ್ರು ಮುಂದೆ ಹೋಗಿ ತಿನ್ನೋಣ ಅಂತ ಹೇಳಿದ್ದಾರೆ, ನೋಡೋಣ. ಮಸ್ತಾಗಿರುತ್ತಂತೆ ಇಲ್ಲಿ ಪೈನಾಪಲ್ ಬೆಳೆ. ಒಂದು 23 ಕಿಲೋಮೀಟ್ರ್ ಇದೆ ಇಲ್ಲಿಂದ ಜೋಗ್ ಫಾಲ್ಸ್ಗೆ. ಓಕೆ. ಇವತ್ತು ನೆನೆ ಮಳೆ ಅಲ್ಲ, ಲೈಟಾಗಿ ಡ್ರಿಸ್ಲಿಂಗ್ ಇದ್ದರೆ, ಜಾಸ್ತಿ ಮಳೆ ಅಲ್ಲ, ಲೈಟಾಗಿ ಡ್ರಿಸ್ಲಿಂಗ್ ಇದ್ದರೆ ಅವಾಗ ವೈಬೇ ಮಸ್ತಾಗಿರುತ್ತೆ. ಈ ಕಡೆ ಹೋಗ್ಬೇಕಾದ್ರೆ ಮಸ್ತಾಗಿದೆ ರೋಡ್ಸ್ ಮಾತ್ರ. ಮಂಜು ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ. ಅವ್ರ ಗಾಡಿ ನೋಡಿದ್ರೆ ಮಲ್ಟಿ ಸ್ಟಾಡ ಹೆವಿ ಆಗಿದೆ ಪವರು. ಅದು ಈ ಥರ ರೋಡ್ಸ್ಗಂತಲೇ ಮಾಡಿರೋ ಗಾಡಿ, ಪೈಕ್ಸ್ ಪೀಕು ಮೌಂಟೇನ್ ಸುತ್ತ ಇರೋ ರೋಡ್ಸ್ಗಳ್ಗಂತಲೇ ಮಾಡಿರೋ ಗಾಡಿ, ಆರಾಮಾಗಿ ಹೊಡ್ಕೊಂಡು ಹೋಗೋದಕ್ಕೆ. ಬೇಜಾನ್ ಕಾರ್ಗಳು ಹೊಡಿಯೋಕ್ಕಂತ ಮಾಡಿರೋ ಗಾಡಿ ಅದು. ಅವ್ರ ಪಾಪ ನಮ್ಮ ಹಿಂದೆನೇ ಇದ್ದಾರೆ, ಏನಕ್ಕೆ ಗ್ರೂಪ್ ಬಿಟ್ಟೋದ್ರೆ ಚೆನ್ನಾಗಿರಲ್ಲ ಅಂತ. ಹೆವಿಯಾಗಿ ಹೋಗ್ಬೋದು ಆ ಗಾಡಿನಲ್ಲಿ. ಇನ್ನೂ ಇದು ಚಿಕ್ಕದಾಗಿ ಸಖತ್ತಾಗಿ ನುಗ್ಗುತ್ತೆ ಫ್ಲೋಟಿಂಗ್ ಕರ್ವ್ಸ್ನಲ್ಲಿ. ನನಗೆ ಹಳೆ ಗಾಡಿ ಇತ್ತಲ್ಲ ಅಡ್ವೆಂಚರ್ 390, ಅದಕ್ಕಿಂತ ಇದೇ ಸಖತ್ತು ಇಷ್ಟ ಆಗಿದ್ದು. ಇನ್ ಟರ್ಮ್ಸ್ ಆಫ್ ಈ ಥರ ಕರ್ವ್ಸ್ನಲ್ಲಿ ಹೋಗುತ್ತಲ್ಲ ಲೇನ್ ಹಿಡ್ಕೊಂಡು, ಇದು ಚೆನ್ನಾಗಿದೆ.
ಅವ್ರು ಬಿಟ್ಕೊಳ್ಳ ಮುಂದೆ ಅವ್ರು ಆರಾಮಾಗಿ ಮಜಾ ಮಾಡ್ಕೊಂಡು ಹೋಗ್ತಾರೆ ಅವರು. ಅದು 190 ಸೆಕ್ಷನ್ ಟಯರು, ಅದಿರೋದೇನೆ ಚೆನ್ನಾಗಿ ಕರ್ವ್ಸ್ನಲ್ಲಿ ಓಡಿಸೋದಕ್ಕೆ. ನಮ್ಮ ಹಿಂದೆ ಕಚ್ಕೊಂಡ್ರೆ ಮಜಾ ಇರೋಲ್ಲ. ಬಾನವರು ನಮ್ಮದೆಲ್ಲ ನಾರ್ಮಲ್ ಟೂರರ್ ಬೈಕೆ, ನಾವಿಬ್ಬರು ಒಂದೇ ಪೇಸಲ್ಲಿ ಹೊಡಿತೀವಿ. ಅದು 170+ ಹಾರ್ಸ್ ಪವರ್. ಕ್ವಿಕ್ ಶಿಫ್ಟರ್ ವರ್ಕ್ ಆಗ್ತಲ್ಲ ನನ್ನ ಮಗಂದು, ಏನಂತ ಗೊತ್ತಿಲ್ಲ. ನನ್ನ ಹಳೆ 390 ಅಡ್ವೆಂಚರ್ಲು ಹಾಗೇ ಸ್ವಲ್ಪ ಕ್ವಿಕ್ ಶಿಫ್ಟರ್ ಅಷ್ಟು ಸ್ಮೂತ್ ಇರಲಿಲ್ಲ. ರಾಮ ಹೊಸ ಟೈರ್ ಬೇರೆ ಅಲ್ಲ, ಇನ್ನೂ ಬ್ರೇಕಿನ ಆಗಿಲ್ಲ. ಅದಕ್ಕೆ ನಾನು ಸ್ವಲ್ಪ ನೋಡಿ ಮಾಡಿ ಹೋಗ್ತಾಯಿದ್ದೀನಿ. ಬ್ರೇಕಿನ ಆಗ್ದಲ್ಲ, ಆಮೇಲೆ ಸ್ಲಿಪ್ ಆಗಿಬಿಟ್ರೆ ಆಮೇಲೆ ಪಾಲಿಶ್ ಬೇರೆ ಹಾಕಿರ್ತಾರೆ ಸೈಡ್ ವಾಲಲ್ಲೆಲ್ಲನೂ. ಇವರು ಶೋರೂಮಲ್ಲಿ ಡೆಲಿವರಿ ಕೊಡ್ಬೇಕಾರೆ ಪಾಲಿಶ್ನ ಹಾಕಿ ಚೆಚ್ಚಿಬಿಟ್ಟವ್ರೆ. ಅದೇನೋ 3M ಪಾಲಿಶ್ ಅಂದ್ಬಿಟ್ಟು, ಅಯ್ಯೋ ಕೇಳಬೇಡ್ರಿ ಕತೆ. ಆ ಪಾಲಿಶ್ ಕಂಡ್ರೆ ಆಗಲ್ಲ ನನಗೆ ಗಾಡಿ ಮೇಲ್ಗಡೆ. ಎಲ್ಲ ಒಂಥರ ಜಾರೋ ಥರ, ಕೈಗೆಲ್ಲ ಒಂಥರ ಅಂಟುತ್ತೆ. ನನಗಂತೂ 1% ಇಷ್ಟ ಆಗಲ್ಲ ಪಾಲಿಶು. ಹಂಗೇ ಡ್ರೈ ಆಗಿರಬೇಕು ಗಾಡಿ. ನೋಡಿ ಅಷ್ಟೇ, ಮಂಜು ಅವ್ರು ಡಿಸಪಿಯರು. ಆಕ್ಸಿಡೆಂಟ್ ಝೋನ್, ಡ್ರೈವ್ ಸ್ಲೋಲಿ. ಎಲ್ಲೆಲ್ಲಿ ಆಕ್ಸಿಡೆಂಟ್ ಝೋನ್, ಡ್ರೈವ್ ಸ್ಲೋಲಿ ಅಂತಿರುತ್ತೆ 200% ಸ್ಲೋ ಮಾಡಲೇಬೇಕು. ಏನಕ್ಕಂದರೆ ಅದು ಹಾಕೋದಕ್ಕೊಂದು ಕಾರಣ ಇರುತ್ತೆ, ಅಲ್ಲಿ ಬೇಜಾನ್ ಮ್ಯಾಟ್ರ್ಗಳಾಗಿರುತ್ತೆ. ಅದಕ್ಕೋಸ್ಕರ ಯಾಪ ಇದು ಹಿಂಗಿದೆ, ಇದು ಜಂಗಲ್ಲು ಸಾಕಾಗಿದೆ. ಮಳೆ ಟೈಮಲ್ಲಿ ಬಂದಾಗ ನನಗೆ ಈ ಥರ ಪ್ರಾಪರಾಗಿ ಅಬ್ಸರ್ವ್ ಮಾಡಿರಲಿಲ್ಲ. ನಾನು 2-3 ಸರಿ ಬಂದಿದ್ದೀನಿ ಮಳೆ ಬರೋ ಟೈಮ್ನಲ್ಲಿ. ಇದು ಸೂಪರಾಗಿದೆ ಈಗ ನೋಡೋಕ್ಕೆ. ವೆದರ್ ಫುಲ್ ಥಿಕ್ ಫಾರೆಸ್ಟ್. ಕೆಡವಿದ್ದೀರ ಕರ್ಸಲ್ಲಿ, ಸಕ್ಕತ್ತಾಗಿ ಹೋಗುತ್ತೆ ಕರ್ಸಲ್ಲಿ ಅದು. ಇವನೇನಪ್ಪ ಹಿಂಗೆ ಕುತ್ಕೊಂಡಿರೋದು ನೋಡಿದ್ರೆ ಏನೋ ಇಂಜುರಿ ಆಗೋಗಿದೆ ಅವ್ನಿಗೆ ಅನ್ಕೊಂಬಿಟ್ಟೆ. ಅಪ್ಪ ಕೂತಿರೋದು ನೋಡಿದ್ರೆ ಸೊಟ್ಟಾಪಟ್ಟ ಕಾಲು ಹಾಕ್ಕೊಂಡು. ಏನು ಗುರು ಇದು ಟ್ರಾಫಿಕ್ಕು, ಇಷ್ಟೊಂದು ಜನ ಬಂದುಬಿಟ್ಟವ್ರೆ. ಟೂರಿಸ್ಟು, ಹೆವಿ ಟೂರಿಸ್ಟ್ ಅಟ್ರಾಕ್ಷನ್ ಇದು. ಬೇಜಾನ್ ಜನ, ಕಾರ್ಗಳು ಸುರಿಮಳೆ. ಎಲ್ಲಪ್ಪ ಹಾಕೋದು ಗಾಡಿ. ಜೋಗ್ ಫಾಲ್ಸ್ ಈಗ ಆಗ ಹಾಂ ಓಕೆ ಬಂದವ್ರೆ ಬೇಜಾನ್ ಜನ. ಲಗೇಜ್ಗಳು ಇಲ್ಲೇ ಬಿಟ್ಟು ಹೋಗ್ಬಿಟ್ಟವ್ರೆ. ಎತ್ಕೊಂಡು ಹೋಗೋಣ. ಎಷ್ಟೊಂದು ಜನ ಬಿಟ್ಟು ಹೋಗವ್ರೆ. ಏನೋ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾವ್ರೆ ಟೂರಿಸ್ಟ್ ಅಟ್ರಾಕ್ಷನ್ ಮಾಡೋದಕ್ಕೆ. ಚೆನ್ನಾಗಿ ಕಾರ್ನರ್ಸಲ್ಲಿ ಬಾರಿಸಿ ಕೇಡು ಬಿಟ್ಟಿರ್ತೀರ. ಆಲ್ಮೋಸ್ಟ್ ಎಂಡಿಗೆ ಬಂದುಬಿಟ್ಟಿದೆ ಟಯರು, ಫುಲ್ಲು ಲೀನ್ ಮಾಡಾಕ್ಬಿಟ್ಟಿದ್ದೀರ. ಈ ಸೈಡ್ ಫುಲ್ಲು ಆಗೋಗ್ಬಿಟ್ಟಿದೆಯಲ್ಲ ಬ್ರೋ. ಅಲ್ಲಿ ಹೆವಿ ಟ್ವಿಸ್ಟಿಸ್ ಇತ್ತಲ್ಲ. ನಾನು ಪಾಪ ಹಿಂದೆ ಬರ್ತಾವ್ರೆ ನಮ್ಗೆ ಫಾಲೋ ಮಾಡ್ಕೊಂಡು. ಅದಕ್ಕೆ ಹೋಗಿ ಅಲ್ಲಿ ನಿಮ್ಮದು ಫೇವ್ರೇಟ್ ಡೆಸ್ಟಿನೇಷನ್, ಫೇವ್ರೇಟ್ ರೋಡ್ಸ್ ಬಂತು, ಹೋಗಿ ಅಂದೆ ಅತ್ಲಾಗೆ. ಅದು ಬಸ್ಸಲ್ಲ, ಆ ರೋಡಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು. ವ್ಯೂ ಮಾತ್ರ ಸೈಕ್ ಆಗಿದೆ. ಡೆಪ್ತು ಹೆವಿ ಡೆಪ್ತು, 900 ಫೀಟ್ ಅಲ್ಲ ಕೆಳಗೆ. ಬಾ ಫ್ರೆಶ್ ವಾಟರ್. ಅಲ್ಲಿ ಮುಗೀತು ಜೋಗ್ ಫಾಲ್ಸ್ ನೋಡಿಕೊಂಡು ಒಂದು ಒಳ್ಳೆ ಜಾಗಗಳ ಹತ್ರ ಹೋಗಿ ಬಂದ್ವಿ. ಅವ್ರು ಸ್ವಲ್ಪ ಮುಂದೆ ಹೋದರು. ನಾನಿಲ್ಲಿ ಕ್ಯಾಮ್ರಾ ಹಾಕ್ತಾಯಿದ್ದೆ, ಕ್ಲೋಸ್ ಆಗಿಬಿಡುತ್ತೆ ಮುಂದೆ ಹೋಗಿ ಅಂತ ನಾನೇ ಕಳಿಸಿದ್ದೀನಿ. ನೋಡ್ರಿ ಇಲ್ಲಿ ಸಖತ್ತಾಗಿದೆ, ಜಾರತಾ ಇದು. ವಾಟರ್ ಫ್ಲೋ ಹೇಗಿದೆ, ಕರೆಂಟ್ ಕೆಳಗಡೆ. ಸ್ಪಾಟು ಬ್ಯೂಟಿಫುಲ್ ಆಗಿದೆ. ಕಲರ್ ಕಾಂಟ್ರಾಸ್ಟ್ ನೋಡಿ, ಆರೆಂಜು ಲೇಯರ್ಸು, ಹಿಂದೆ ವಾಟರು. ಏನು ವಾಪಸ್ ಬಂದರು ಇಲ್ವಾ? ಅಲ್ಲಿ ಇವಾಗ ಶರಾವತಿ ಅದೇನೋ ನೇಚರ್ ಕ್ಯಾಂಪ್ ಅಂತ ಹುಡ್ಕೊಂಬಂದ್ವಿ ನಾವು. ಮುಂದೆ ಹೋಗಿ ಅವ್ರು ನೋಡ್ಕೊಂಬಂದರು, ಇಲ್ಲ ಅಂತ ಇದ್ದಾರೆ. ಇವಾಗ ನಾವು ಇಲ್ಲಿಂದ ನಾವು ಎಲ್ಲಿಗೋಗ್ಬೇಕಂತ ಡಿಸೈಡ್ ಮಾಡಿಲ್ಲ. ಏನಕ್ಕಂದರೆ ರೂಮ್ದು ಸಿಕ್ಕಾಪಟ್ಟೆ ಚಾಲೆಂಜ್ ಇದೆ. ತೊಗೊಳ್ಳಿ, ಇದೇ ನಂಬರ್ ಕಾಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಯ್, ಕಾಲ್ ಮೀ ಅರ್ಜೆಂಟ್. ನಿಮ್ಮ ಫ್ರೆಂಡಾ? ಮಾತಾಡಿ. ಕಾಲ್ ಫೇಲ್ಡಾ? ನೆಟ್ವರ್ಕ್ ಹೋಗ್ಬಿಡಿರಿ ಫೋನು. ಈ ನಂಬರು ಈ ದಿಬ್ಬ ಮೇಲೆ ಹೋಗಿ ಬರ್ಬೋದು. ಶರಾವತಿ ಅಡ್ವೆಂಚರ್ ಕ್ಯಾಂಪ್ನ ನಾವು ಹುಡ್ಕೊಂಡು ಬಂದ್ವಿ. ಯಾವುದು ಆಫ್ ರೋಡಿಗೆ ಬಂದಿದ್ದೀವಿ ಈಗ.
ಫಾರೆಸ್ಟ್ ರೂಟ್ ಥರ ಇದೆ ಅದು. ಆದರೆ ಸೈಡ್ನಲ್ಲೇ ವಾಟರ್ ಸ್ಟ್ರೀಮ್ ಹೋಗ್ತಾ ಇದೆ, ನದಿ ಹರಿತಾ ಇದೆ, ಸರಿಯಾಗಿದೆ ಕರೆಂಟು. ವ್ಯೂ ಮಾತ್ರ ಸೂಪರ್ ಇದೆ ಆ ಕಡೆಯಿಂದ, ಸನ್ಸೆಟ್ ಟೈಮ್ ಬೇರೆ. ಇವಾಗ ಇಲ್ಲಿಂದ ಎಲ್ಗೋಬೇಕು ಅಂತ ಡಿಸೈಡ್ ಮಾಡ್ತಲೇ ಇದ್ದೀವಿ. ಪ್ರಾಬ್ಲಮ್ ಏನಂದರೆ ಈ ಕಡೆಯಿಂದ ಕುಂದಾಪುರಕ್ಕೆ ಹೋಗೋಣ, ಗೋಕರ್ಣಗೆ ಹೋಗೋಣ, ಮತ್ತೊಂದು ಕಡೆ ಹೋಗೋಣ ಬೀಚ್ ಸೈಡು ಅಂದರೆ ಎಲ್ಲ ಬೀಚ್ ಸೈಡಲ್ಲಿರೋ ರೂಮ್ಗಳು ಫುಲ್ ಆಗೋಗಿದೆ, ಒಂದು ಕಡೆನೂ ಫ್ರೀ ಇಲ್ಲ. ಇವು ಮಾಮೂಲಿ ಲಡಾಸ್ ರೂಮ್ಗಳು ಇರ್ತವೆ, ಆದರೆ ಅಲ್ಲಿ ಹೋಗೋಕ್ಕೆ ನಮಗೆ ಬೇಜಾರು ಇದೀವಿ. ಅದಕ್ಕೆ ಇವಾಗ ಎಲ್ಲಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇಲ್ಲ ಕವಿ ಮನೆ ಸೈಡು ಒಂದು ಲಾಸ್ಟ್ ಟೈಮ್ ಹೋಗಿದ್ವಿ, ಒಂದು ಒಳ್ಳೆ ಮಸ್ತಾಗಿರೋ ಹೋಮ್ ಸ್ಟೇ ಇತ್ತು, ಅಲ್ಲಿ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಾಂದರೆ ಕೆಮ್ಮನ್ಗುಂಡಿ ಅಂತಲೂ ಯೋಚನೆ ಮಾಡಿ ಇಟ್ಟಿದ್ದೀವಿ. ಆಮೇಲೆ ಹೊನ್ನಾವರಲ್ಲಿ ಅಲ್ಲೊಂದು ರೂಮ್ ಏನಾದ್ರು ವರ್ಕೌಟ್ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ. ನೋಡೋಣ ಅವರು ನೋಡಿ ಇಲ್ಲಿ ಹೆಂಗಿದೆ ವ್ಯೂ. ಇದು ಯಾವುದು ರೂಟ್ ಅಂತಲೇ ಗೊತ್ತಾಗ್ತಾಯಿಲ್ಲ ನಮಗೆ, ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗ್ತಿದೆಯೋ. ಸುಮ್ಮನೆ ಬಂದ್ವಿ ನೋಡಿ, ಟಾರ್ ರೋಡ್ ಮೇಲೆ ಆದಮೇಲ್ಗಡೆ ಈ ರೂಟ್ ಬಂತು, ಕನೆಕ್ಟ್ ಆದ್ವಿ. ಆದರೆ ಅದು ಶರಾವತಿ ಕ್ಯಾಂಪ್ಗೆ ಹೋಗ್ತಲೇ ಇಲ್ಲ. ಆ ಬೋಟಿಂಗು ಈ ವಾಟರ್ ಪ್ರೂಫ್ ಗೇರ್ ಹಾಕ್ಕೊಂಡು ಅರ್ಧ ಮುಕ್ಕಾಲು ಗಂಟೆ ಹೋಗಿ ಬರೋದಾಗುತ್ತೆ ಅದು ಬೋಟಿಂಗು ಮೇಲೆ ಕೆಳಗೆ. ಅದಕ್ಕೆ ನಾನು ಆಗಲ್ಲಪ್ಪ ಅಂದ್ಬಿಟ್ಟು, ಬಿಸಿಲು ಬೇರೆ ಹೊಡಿತಾ ಇದೆಯಲ್ಲ, ಇದು ವಾಟರ್ ಪ್ರೂಫ್ ಗೇರು ಸೆಕೆ ಕಿತ್ಕೊಂಡ್ಬಿಡುತ್ತೆ. ಆಮೇಲೆ ನಮ್ಮದು ಲಗೇಜ್ ಎಲ್ಲಿಡೋಕ್ಕೂ ಜಾಗ ಇಲ್ಲ, ಬೋಟಲ್ಲಿ ಇಟ್ಕೋಬೇಕು, ಅದ್ರಲ್ಲಿ ಬೇರೆ ಜನಗಳೆಲ್ಲ ಇರ್ತಾರೆ ಒಂದಷ್ಟು ಜನ. ಅದಕ್ಕೆ ನಾನು ಆಗಲ್ಲ ಅಂದೆ. ಇವರು ಕ್ಯಾನ್ಸಲ್ ಮಾಡಿಬಿಟ್ರು, ಬೇಡ ಹೋಗೋಣ ಬನ್ನಿ ಅಂತ. ಇದಿದ್ದು ಅಡ್ವೆಂಚರ್ ಏನದು ಶರಾವತಿ ಅಡ್ವೆಂಚರ್ ಕ್ಯಾಂಪು. ಬೋಟಲ್ಲಿ ಕರ್ಕೊಂಡೋಗಿ ಒಂದು ರೌಂಡ್ ನೋಡ್ಕೊಂಬರ್ತಾರೆ. ಅದೊಂದು ಆ್ಯಕ್ಟಿವಿಟಿ ಇಲ್ಲಿ ಬಂದರೆ ಜೋಗ್ ಫಾಲ್ಸಲ್ಲಿ ನೀವು ಮಾಡ್ಬೋದು, ಫ್ಯಾಮಿಲಿ ಜೊತೆ ಗರ್ಲ್ ಫ್ರೆಂಡ್ ಜೊತೆ ಬಂದರೆ. ಇವಾಗ ಕೊನೆ ಮೂಮೆಂಟಲ್ಲಿ ಹೊನ್ನಾವರ ಅಂತ ಡಿಸೈಡ್ ಆಯಿತು ಗುರು. ನೆಟ್ವರ್ಕ್ ಸಿಕ್ತು, ಫೋನ್ ಮಾಡಿದ್ವಿ ಭಾನುವಾರ ಫ್ರೆಂಡು, ಅವರು ಒಂದೊಳ್ಳೆ ಕಡೆ ಏನೋ ಸ್ಟೇ ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇವಾಗ ಸೀದಾ ಒಂದು 2 ಅವರ್ ಜರ್ನಿ, 80 odd ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಅದು ಬೀಚ್ ವ್ಯೂನಲ್ಲೇ ಇದೆ ಹೊನ್ನಾವರ ಹೋಮ್ ಸ್ಟೇ. ನೋಡೋಣ ಹೇಗಿದೆ ಆ ಸ್ಟೇ ಅಂದ್ಬಿಟ್ಟು. ಒಂದು 80 ಕಿಲೋಮೀಟರ್ಸ್ ರೋಡು ಸಖತ್ತಾಗಿದ್ದುಬಿಟ್ರೆ ಇದೇ ಥರ ಟ್ವಿಸ್ಟೀಸು ಇನ್ನೂ ಮಸ್ತಾಗಿರುತ್ತೆ ಓಡಿಸ್ಕೊಂಡು ಹೋಗೋ ಗಾಡಿನ. ನಾನೇನಪ್ಪ ಇಲ್ಲಿ ಇಷ್ಟೊಂದು ಟ್ರಾಫಿಕ್ಕು, ಏನು ಇಷ್ಟೊಂದು ಕಾರ್ಗಳು ಅಂತ ನೋಡಿದ್ರೆ ವಾಪಸ್ ನಾವು ಬ್ಯಾಕ್ ಟು ಅದೇ ರೂಟಿಗೆ ಬಂದಿದ್ದೀವಿ, ಜೋಗ್ ಫಾಲ್ಸು. ಏನು ಇಷ್ಟೊಂದು ಜನಜಾತ್ರೆ ಆಗಿಬಿಟ್ಟಿದೆ. ಮುಂಚೆ ನಾವು ಬಂದಾಗ ಇಷ್ಟೆಲ್ಲ ಏನೂ ಇರಲೇ ಇಲ್ಲ, ಇಷ್ಟೊಂದೆಲ್ಲ ಜನ. ಸೀದಾ ಬರ್ತಾಯಿದ್ವಿ, ಗಾಡಿ ಹಾಕಿದ್ರೆ ಡೈರೆಕ್ಟಾಗಿ ಆ್ಯಕ್ಸಸ್ ಸಿಗ್ತಾಯಿತ್ತು ಜೋಗ್ ಫಾಲ್ಸ್ ಹತ್ರ ಹೋಗ್ಬಿಟ್ಟು. ಅದು ತುದಿಲಿನೂ ಬಗ್ಗಿ ನೋಡ್ತಾಯಿದ್ವಿ, ಅಷ್ಟು ಫ್ರೀ ಆಗಿತ್ತು ಜಾಗ. ಇವಾಗ ನೋಡಿದ್ರೆ ಇದೇನಪ್ಪ ಇದು ಏನೇನೋ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ಟೂರಿಸ್ಟ್ ಅಟ್ರಾಕ್ಷನ್ ಅಲ್ವಾ, ಅದರಿಂದ ಎಲ್ಲ ಫುಲ್ಲು ಡೆವಲಪ್ಮೆಂಟ್ ಅಂತ ಏನೋ ಮಾಡ್ತಾವ್ರೆ. ಆದರೆ ಪ್ರಾಪರಾಗಿ ರೋಡ್ ಇಲ್ಲ. ಒಂದು 2-3 ಕಿಲೋಮೀಟರು ನೋಡಿ, ಈ ಥರ ಎಲ್ಲ ರೋಡು ರೆಡಿ ಮಾಡಿಲ್ಲ ಇನ್ನು. ನಾವು ಅಡ್ವೆಂಚರ್ ಗಾಡೀಲಿ ಬಂದಿದ್ದೀವಿ, ನಮಗೇನು ಅನ್ಸಲ್ಲ. ಅದು ಕಾರಲ್ಲಿ ಬರೋರು ಮಾಮೂಲಿ ಅಡ್ವೆಂಚರ್ ಗಾಡಿ ಬಿಟ್ಟು ಬೇರೆ ಗಾಡೀಲಿ ಬರೋರಿಗೆ ಸ್ಲೋ ಆಗಿ ಹೋಗ್ಬೇಕು ಅವರು, ಏನಕ್ಕೆ ರೋಡ್ ಸರಿ ಇಲ್ವಲ್ಲ. ಅಂದರೆ ಎಲ್ಲ ಕಡೆ ಚೆನ್ನಾಗಿದೆ, ಒಂದು 3-4 ಕಿಲೋಮೀಟ್ರ್ ಅಷ್ಟೇ ಅದು ಡೆಸ್ಟಿನೇಷನ್ ಹತ್ರ ಬರ್ತಾ ರೋಡ್ಸ್ ಒಂದು ಸ್ವಲ್ಪ ಬ್ರೋಕನ್ ರೋಡ್ಸ್. ಇದ್ರದ್ದೇ ನಮಗೆ ಅಡ್ವಾಂಟೇಜು, ನೀವು ಅಡ್ವೆಂಚರ್ ಟೂರ್ ತೊಗೊಂಡ್ರೆ ಗಾಡಿಗಳು ಎಂಥ ಬ್ರೋಕನ್ ರೋಡ್ಸ್ ಇದ್ರೂ ನಿಮಗೆ ಅಷ್ಟೊಂದು ಸ್ಟ್ರೇನ್ ಅನಿಸಲ್ಲ, ಆರಾಮಾಗಿ ದಾರಿ ಸವಿಯುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಅಡ್ವೆಂಚರ್ ಟೂರರು, ಅಡ್ವೆಂಚರ್ ಮೋಟರ್ ಸೈಕಲ್ಸು. ಟಾಟಾ ಬಾಯ್ ಜೋಗ್ ಫಾಲ್ಸ್. ಮಸ್ತಾಗಿದೆ ಮಾತ್ರ ಇದು, ಈ ರೋಡು ಕರ್ವ್ಸು. ಮಧ್ಯಾಹ್ನ ಆಲ್ಮೋಸ್ಟ್ 12 ಗಂಟೆ ಆಗ್ತಿದೆ. ನಿನ್ನೆ ನೈಟು ಫುಲ್ಲು ಘಾಟ್ ಸೆಕ್ಷನಲ್ಲಿ ಗಾಡಿ ಹೊಡ್ಕೊಂಡ್ಬಂದ್ವಿ. ಜೋಗ್ ಫಾಲ್ಸ್ ಕಡೆಯಿಂದ ಸೀದಾ ಕುಮಟಾಗೆ ಬಂದ್ವಿ. ಇಲ್ಲೊಂದು ಒಳ್ಳೆ ಸ್ಟೇ ಇದೆ. ಸ್ಟೇ ಬಂದು ನಿಮಗೆ ಸರೌಂಡಿಂಗ್ಸು ಮಾತ್ರ ಸಾಕಾಗಿದೆ ಗುರು. ಎದುರುಗಡೆನೇ ಬೀಚು, ಅಲ್ಲಿ ಮುಂದೆನೇ ಇದೆ ಬೀಚು. ನಮ್ಮ ಗಾಡಿಗಳಲ್ಲಿ ನಿಂತಿದೆ. ನೈಟ್ ಬಂದು ಗಾಡಿ ಹಾಕ್ಬಿಟ್ಟು ಆರಾಮಾಗಿ ಅಲ್ಲಿ ಬಜಾರಲ್ಲಿ ಹೋಗಿ ಒಳ್ಳೆ ಊಟ ಮಾಡಿದ್ವಿ ಗುರು. ಅದರಲ್ಲಿ ಎಸ್ಪೆಷಲಿ ಫಿಶ್ ತಿನ್ನೋರಿಗೆ ಅವ್ರಿಗಂತೂ ಒಂದು ಮೂನ್ ಲೈಟ್ ಅಂತ ರೆಸ್ಟೋರೆಂಟ್ ಇದೆ ಕುಮಟಾ ಅಲ್ಲಿ. ಈ ಕಡೆ ಬಂದರೆ ಆ ಮೂನ್ ಲೈಟ್ ರೆಸ್ಟೋರೆಂಟಲ್ಲಿ ಹೋಗಿ ಫುಡ್ ತಿನ್ನಿ, ಸಖತ್ತಾಗಿ ಮಾಡ್ತಾರೆ ಅವರು. ಒಳ್ಳೆ ಫುಡ್ ಮಾತ್ರ, ಅದು ಮಿಸ್ ಮಾಡಿಬಿಡಿ. ಕುಮಟಾಗೆ ಬಂದರೆ ಮೂನ್ ಲೈಟಲ್ಲಿ ಹೋಗಿ ತಿನ್ನಿ. ಇವತ್ತಿಗೆ ನಮ್ಮ ರೋಡ್ ಟ್ರಿಪ್, ಒಂದು ಶಾರ್ಟ್ ರೋಡ್ ಟ್ರಿಪ್ಪು, 2 to 3 days ರೋಡ್ ಟ್ರಿಪ್ಪು ಇವತ್ತಿಗೆ ಎಂಡ್ ಆಗ್ತಾಯಿದೆ. ಇಲ್ಲಿಂದ ಸೀದಾ ಬೆಂಗಳೂರಿಗೆ ರೈಡ್ ಮಾಡ್ತೀವಿ ಈಗ ತಿಂಡಿ ತಿನ್ಕೊಂಡು. ಬೆಂಗಳೂರಿಗೆ ಹೋಗೋದ್ರೊಳಗಡೆ ಆಲ್ಮೋಸ್ಟ್ ನಮಗೆ ಮಧ್ಯರಾತ್ರಿ 12:30 1 ಗಂಟೆ ಆಗಿರುತ್ತೆ, ಬೆಳಗಿನ ಜಾವ. ನೋಡೋಣ ಎಷ್ಟೊತ್ತು ಸೇರ್ತೀವಿ ಅಂತ. ಎಷ್ಟು ದೂರ ಬಂದಿದ್ದೀವಿ. ನೈಟು ಬೀಚಿಗೆ ಬರೋಕ್ಕಾಗಲಿಲ್ಲ, ಏನಕ್ಕಂದರೆ ನಾವು ಊಟ ಮಾಡ್ಕೊಂಡು ಬರೋದ್ರೊಳಗೆ 11:30 ಆಗೋಯ್ತು. ಇವ್ರು ಮುಚ್ಚೇ ಬಿಟ್ರು. ಇವರು ಇಲ್ಲೆಲ್ಲ ಎಣ್ಣೆ ಹೊಡೆದ್ಬಿಟ್ಟು ಇಲ್ಲೋಗಿ ಸತ್ತೋಗ್ಬಿಡ್ತಾರಂತೆ. ಅದಕ್ಕೋಸ್ಕರ ಅವರು ಬನ್ನಿ ಸರ್ ಹೋಗಬೇಡಿ, 11:30 ಪೊಲೀಸ್ ಬರ್ತಾರೆ ಅಂತ ಬಿಟ್ಟಿಲ್ಲ. ನಮ್ಮ ಇದ್ದೆ ಇವಾಗ ನೋಡಿದ್ರೆ ಬೆಳಗ್ಗೆ ಎದ್ದಿದ್ದೆ ಲೇಟ್ ಆಗೋಯ್ತು. ನಾವು ಮಲಗಿದ್ದೆ 3 ಗಂಟೆ ಬೆಳಗಿನ ಜಾವ. ಅದು ಇದು ಮಾತಾಡ್ಕೊಂಡು ಗೋ ಸ್ಟೋರಿಗಳನ್ನ ಸುಮ್ಮನೆ ಹಂಗೆ ಕಾಮಿಡಿಗೆ ಎದ್ದು ಬಂದರೆ ಇವಾಗ ಬಿಸಿಲು ಹೊಡಿತೈತೆ. ಈ ಬಿಸಿಲಲ್ಲಿ ಬೀಚ್ಗೆ ಹೋದ ಅಂದರೆ ಅವನು ಹಂಗೆ ತವಾ ಫ್ರೈ ಆಗ್ಬಿಡ್ತಾನೆ. ಮಲ್ಟಿ ಸ್ಟಾರ
V4 ಪೈಕ್ಸ್ ಪೀಕ್. ಮಂಜುಬ್ರ ನಂದು 390 ಅಡ್ವೆಂಚರ್ ಓಡಿಸ್ಕೊಂಡೋದ್ರು ಮುಂದೆ, ಭಾನುವಾರ ಹಂಗೆ ಮುಂದೆ ಹೋಗಿದ್ದಾರೆ ನೋಡ್ರಿ. ಹಿಂಗಿದೆ ಗಾಡಿ, ಸ್ವಲ್ಪ ಧೂಳಾಗಿದೆ, ಏನಕ್ಕಂದರೆ 2 ಡೇಸಿಂದ ಹೆವಿಯಾಗಿ ರೈಡ್ ಮಾಡ್ತಾಯಿದ್ದೀವಿ. ಬರ್ಬೇಕಾದ್ರೆ ಸಿರ್ಸಿ ರೋಡ್ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಬ್ರೋಕನ್ ರೋಡ್ಸು, ಸ್ವಲ್ಪ ಅಲ್ಲ ಜಾಸ್ತಿ ಬ್ರೋಕನ್ ರೋಡ್ಸು. ನೋಡ್ರಿ ಹೇಗಿದೆ. 17 ಇಂಚ್ ವೀಲ್ ಗುರು, ಫ್ರಂಟು ಮತ್ತು ರೇಯರು, ರೋಸ್ ಆಫ್ 4 ಟಯರು, ರೇಯರು ರೋಸ್ ಆಫ್ 4 ಟಯರು. ಆಲ್ರೆಡಿ ಹೇಳಿದ್ದೆ ನಾನು 190 ಸೆಕ್ಷನ್ 55 ಅಂದರೆ ಇದು ZX10R S1000RR ಪ್ರೋ ವೇರಿಯಂಟಿಗೆ ಬರೋ ಟಯರ್ ಗುರು. ಇದು 190 ಸೆಕ್ಷನ್ನು. ಇದು ಸ್ಪೋರ್ಟ್ಸ್ ಟೂರರ್ ಗಾಡಿಗೆ, ಅಂದರೆ ಪ್ರಾಪರ್ ಸೂಪರ್ ಬೈಕ್ ಟಯರು. ಆಮೇಲೆ ಆಕ್ರೋಪೋವಿಚ್ ಎಕ್ಸಾಸ್ಟು ಸ್ಲಿಪ್ ಆನ್ ಹಾಕಿದ್ದಾರೆ. 170+ ಹಾರ್ಸ್ ಪವರು, ವೆಯ್ಟ್ ಅರೌಂಡ್ 227 ಕಿಲೋಸು ವಿತೌಟ್ ಫ್ಯೂಲ್ ಹಾಕ್ಸಿದ್ರೆ ಒಂದು 5-6 kg ಇಲ್ಲ 10 kg ಜಾಸ್ತಿ ಅಂದ್ಕೊಳ್ಳಿ. 230+, 235 ಹತ್ತತ್ರ ಬರುತ್ತೆ ಓವರಾಲು. ಮತ್ತು ಸಿಂಗಲ್ ಸೈಡ್ ಸ್ವಿಂಗಾಮ್ ಗುರು, ಸೇಮ್ ಸ್ಟ್ರೀಟ್ ಫೈಟರ್ V4 ನನ್ನ ಪ್ಯಾನಿಗಲ್ಲೇ V4 ಇದೆಯಲ್ಲ ಅದೇ ಥರ ಸಿಂಗಲ್ ಸೈಡ್ ಸ್ವಿಂಗಾಮು. ಸಸ್ಪೆನ್ಷನ್ ಸೆಟಪ್ ಹೇಗೆ ಬೇಕಂದರೆ ಮಾಡ್ಕೊಬೋದು ನಾವು. ಬರೀ ರೈಡರ್ ವಿತ್ ಪಿಲಿಯನ್ನು ಪ್ಲಸ್ ಲಗೇಜು, ಯಾವ ಥರ ಬೇಕಾರೋ ನಾವು ಸೆಟಪ್ಗಳು ಮಾಡ್ಕೊಬೋದು. ನಂಬರ್ ಪ್ಲೇಟ್ ಇನ್ನೂ ಬಂದಿಲ್ಲ, ರಿಜಿಸ್ಟರ್ ಆಗಿದೆ ಗಾಡಿ. ಇಷ್ಟಲ್ಲೇ ನಂಬರ್ ಪ್ಲೇಟ್ ಬರುತ್ತೆ. ಅಲ್ಲೊಂದೇನೋ ಹಾಕಿದ್ರು, ಇದು ಬಿದೋಗ್ಬಿಟ್ಟಿದೆ ಎಲ್ಲೋ ಓಡಿಸ್ಕೊಂಬರ್ತಾ. ಆಮೇಲೆ ನೋಡ್ರಿ ಗಾಡಿ ಫ್ರಂಟು ಮಲ್ಟಿ ಸ್ಟಾರ್ಟ್ ಆಗಿದೆಯಲ್ಲ, ನಾರ್ಮಲ್ ಮಲ್ಟಿ ಸ್ಟಾರ್ಟ್, ಅದಕ್ಕೆ ದೊಡ್ಡದು ಬರುತ್ತೆ ವಿಂಡ್ ಸ್ಕ್ರೀನು. ಇದಕ್ಕಿಲ್ಲ, ಇದಕ್ಕೆ ಚಿಕ್ಕದಿದೆ. ಇದಕ್ಕೂ ಆಕ್ಸೆಸರಿ ಥರ ಹಾಕೋಬೋದು. ಮತ್ತು ಇಲ್ಲೂ ಕಾರ್ಬನ್ ಫೈಬರು ಎಲ್ಲ ಕಡೆ ಫುಲ್ಲು ಟಾಪ್ ಆಫ್ ದ ಲೈನ್ ಕಾಂಪೋನೆಂಟ್ಸ್ ಗುರು. ಟಾಪ್ ಆಫ್ ದ ಲೈನ್ ಬ್ರೆಂಬೋ ಬ್ರೇಕ್ಸು, ಪಕ್ಕ ಸ್ಟೈಲೇಮನೆ ಇರುತ್ತೆ ಅದು. ಓಲಿನ್ ಸಸ್ಪೆನ್ಷನ್, ಟಾಪ್ ಆಫ್ ದ ಲೈನ್ ಗೋಲ್ಡನ್ ಕಲರ್, ಹಿಂದೆನೂ ಗೋಲ್ಡನ್ ಕಲರು. V4 ಇಂಜಿನ್ ಗುರು. ಮೆಂಟಲ್ ಆಸ್ಪತ್ರೆ ಹೇಳ್ತಾ ಇದ್ದೀನಲ್ಲ, ಸ್ಪೋರ್ಟ್ಸ್ ಟೂರರ್ಗೆ V4 ಇಂಜಿನ್ನು. ಮತ್ತು ಎಷ್ಟು ದೊಡ್ಡ ರೇಡಿಯೇಟರ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೂಲಿಂಗಿಗೆ, ಇಲ್ಲೊಂದು ಅಲ್ಲೊಂದು 3 ಫ್ಯಾನ್ಗಳಿದೆ. ಒಂದೇ ಒಂದು ಚೂರು ಅವಾಗಲಿಂದ ಓಡಿಸ್ಕೊಂಬರ್ತಾವ್ರೆ, ಪ್ರಾಬ್ಲಮ್ ಇಲ್ಲ. ಗಾಡಿ ಅಷ್ಟು ಸ್ಮೂತ್ಗೆ ಹೋಗ್ತಿದೆ, ಹೀಟಿಂಗ್ ಇಶ್ಯೂಸು ಇಲ್ಲ. ಏನಕ್ಕಂದರೆ ಆ ಥರ ಗಾಡಿನ ಇವರು ಡಿಸೈನ್ ಮಾಡಿದ್ದಾರೆ. ಇದು ನೋಡಿ, ಇದು ಮುಂದೆ ಹಿಂದೆ ಹೈಟ್ ಅಡ್ಜಸ್ಟ್ ಮಾಡ್ಕೊಬೋದು. ಈ ಥರ ಲೋ ಹೈಟ್ ಇಟ್ಕೊಳ್ಳೋಣ ಸ್ವಲ್ಪ. ಟೂರಿಂಗ್ ಮೋಡಲ್ ಹಾಕ್ಕೊಂಡಿದ್ದಾರೆ. ಸಸ್ಪೆನ್ಷನ್ ಸಾಫ್ಟ್ ಆಗಿಬಿಟ್ಟಿದೆ ಟೂರಿಂಗ್ ಮೋಡಲ್ಲಿ. ಇವ್ರು ಪಿಲಿಯನ್ ವಿತ್ ಇದು ಹಾಕ್ಕೊಂಬಿಟ್ಟಿದ್ದಾರೆ ಅನ್ಕೊತೀನಿ ಮೋಸ್ಟ್ಲಿ ಸಸ್ಪೆನ್ಷನ್ನು. ನಾನೇ ಹೇಳಿದ್ದೆ ಮೇಲ್ಗಡೆ ಪಿಲಿಯನ್ ರೈಡರ್ ವಿತ್ ಬ್ಯಾಗೇಜ್ ಅಂತ ಹಾಕ್ಕೊಳ್ಳಿ ಅಂತ ಹೇಳಿದೆ. ಏನಕ್ಕಂದರೆ ಬೇಡ, ಬರೀ ರೈಡರ್ ಹಾಕ್ಕೊತೀನಿ, ಸ್ಟಿಫ್ ಇರಲಿ. ರೈಡರ್ ವಿತ್ ಬ್ಯಾಗೇಜ್ ಹಾಕ್ಕೊಂಡ್ರೆ ಏನಂದರೆ ಸಾಫ್ಟ್ ಆಗುತ್ತೆ. ಸ್ವಲ್ಪ ಬ್ರೋಕನ್ ರೋಡ್ಸ್ ಇರೋದ್ರಿಂದ ನಾನು ಹೇಳಿದೆ ಅವ್ರಿಗೆ, ರೈಡರ್ ವಿತ್ ಬ್ಯಾಗೇಜ್ ಇಲ್ಲ ರೈಡರ್ ವಿತ್ ಪಿಲಿಯನ್ ಟೈಪ್ ಹಾಕ್ಕೊಳ್ಳಿ, ಸಸ್ಪೆನ್ಷನ್ ಸೆಟ್ ಆಫ್ ಸಾಫ್ಟ್ ಆಗುತ್ತೆ, ಆವಾಗ ನಿಮಗೆ ಚೆನ್ನಾಗಿರುತ್ತೆ ಡ್ಯಾಂಪಿಂಗು ಅಂತ ಹೇಳಿದ್ದೆ. ಅದಕ್ಕೆ ಅವ್ರು ಅದನ್ನು ಹಾಕ್ಕೊಂಡಿದ್ರು. ಇವಾಗ ನಾನು ಪ್ರಾಪರು ಅರ್ಬನ್ ಮೋಡ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಅರ್ಬನ್ ಮೋಡು ಬರೀ ರೈಡರ್ದು ಹಾಕ್ಕೊಂಡಿದ್ದೀನಿ. ಅವಾಗ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಇರುತ್ತೆ. ಅಯ್ಯೋ, ಗ್ಲೌಸು ನಾನು ಆ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೆ, 390 ಇದೆ ಅದು. ಅಬ್ಬಾ, ಗಾಡಿ ಪೇಪರು, ನಾನು ಹೇಳ್ತಾ ಇದ್ದೀನಲ್ಲ ಪೇಪರ್ ಇದ್ದಂಗಿದೆ ಗಾಡಿ. ಇದು ಹೆಸರು ಇಟ್ಟಿರೋದೇ ಅದು ಯಾವುದೋ ಒಂದು ಪೈಕ್ಸ್ ಪೀಕ್ ಮೌಂಟೇನ್ ಅಂತ ಇದೆ ಎಲ್ಲೋ. ಆ ರೇಂಜಲ್ಲಿ, ಆ ಮೌಂಟೇನ್ ರೇಂಜಲ್ಲಿ ಈ ಥರ ಟ್ವಿಸ್ಟಿ ರೋಡ್ಸ್ನಲ್ಲಿ ಓಡಿಸೋದಕ್ಕಂತ ಮಾಡಿಸಿರೋ ಮಾಡಿಸಿರೋ ಸ್ಪೋರ್ಟ್ಸ್ ಟೂರರ್ ಗಾಡಿ ಇದು. ಇವಾಗ ಮಲ್ಟಿ ಸ್ಟಾರ್ಟ್ ಬಂದರೆ ನಿಮಗೆ ಅಡ್ವೆಂಚರ್ ಟೂರರ್ ಅನ್ಬೋದು. ಏನಕ್ಕೆ ಹೇಳಿ ಅಡ್ವೆಂಚರ್ ಟೂರರ್ ಅದು, ಅದರಲ್ಲಿ 19 ಇಂಚ್ ವೀಲ್ ಬರುತ್ತೆ. ಆಮೇಲೆ ಅದು ತುಂಬ ಮ್ಯಾಸಿವ್ ಆಗಿದೆ. ಇನ್ನೂ ಗಾಡಿ ಹಿಂಗೆ ಮೂವ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ವೆಯ್ಟ್ ಅಂತೂ ಒಂದೇ ಒಂದು ಚೂರು 1% ಗೊತ್ತಾಗ್ತಲ್ಲ ಅದಂಗೆ. ಆಮೇಲೆ ಸಸ್ಪೆನ್ಷನ್ ಬಂದು ಅಡಾಪ್ಟಿವ್ ಸಸ್ಪೆನ್ಷನ್ನು. ಇಲ್ಲಿ ನೋಡಿ, ಇಲ್ಲಿ 2 ವೈರ್ಗಳು ಹೋಗಿದೆಯಲ್ಲ, ಇದು ಬಂದು ರೋಡ್ ಕಂಡೀಷನ್ ಪ್ರಕಾರ ಕರೆಕ್ಟಾಗಿ ಅಡಾಪ್ಟ್ ಆಗುತ್ತೆ. ಅದ್ರ ಜೊತೆಗೆ ನಾವು ಯಾವ ಬೇಕೋ ಆ ಥರ ಸೆಟ್ಟಿಂಗ್ಸ್ ಸೆಟ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ಅದೇನೇ ಸೆಟ್ ಆಗೋಗುತ್ತೆ. ಭಯಂಕರ ಕಂಫರ್ಟು. ಓಹೋ ಮಾನ್ಸ್ಟರ್ ಇದು. V4 ಗೊತ್ತಲ್ಲ, ಮುಂಚೆನೇ ನನ್ನ ಹತ್ರನೂ ಇದೆ ಗಾಡಿ. ಸುಮ್ಮನೆ ಹಿಂಗೆ ಅಂದರೆ ಗಾಡಿ ಫ್ಲೈ ಆಗಿಬಿಟ್ಟಿರುತ್ತೆ. 170+ ಹಾರ್ಸ್ ಪವರ್ ಇದೆ, ತಮಾಜನ. ಬ್ರೇಕ್ ಇನ್ ಪೀರಿಯಡಲ್ಲಿದೆ, ಬ್ರೇಕ್ ಇನ್ ಆಲ್ಮೋಸ್ಟ್ ಆಗಿರ್ಬೋದು 1000 ಕಿಲೋಮೀಟರು. ಓ ಮೈ ಗಾಡ್. ವಿಂಡ್ಶೀಲ್ಡ್ ಎತ್ತಣ ಮೇಲೆ. ಮತ್ತು V4 ಬಂದು ಕ್ಯಾರೆಕ್ಟರು ಸ್ವಲ್ಪ ವೈಬ್ರೇಷನ್ ಜಾಸ್ತಿ, ಅಂದರೆ ಆ ಥರ ಇದೆ ಆ ಇಂಜಿನು. ಇದರಲ್ಲಿ ವೈಬ್ರೇಷನ್ನೇ ಫೀಲ್ ಇಲ್ಲ ಎಲ್ಲೂ, ಫುಟ್ ಪ್ಯಾಕ್ಸಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನಂದು V4 ಪ್ಯಾನಿಗಲ್ಲೇ ಆದರೆ ಅದು ಹಿಂಗೆ ಅಂತ ಇರುತ್ತಲ್ಲ ಗಾಡಿ, ಆ ಫೀಲೇ ಇಲ್ಲ. ಕಂಫರ್ಟ್ ಅಂತೂ ಸೀಟು ಆರಾಮು. ಮೋಡ್ನ ಚೇಂಜ್ ಮಾಡೋಣ ತಡ್ರಿ, ಇವಾಗ ರೋಡ್ ಚೆನ್ನಾಗಿದೆಯಲ್ಲ, ಸ್ಪೋರ್ಟ್ಸ್ ಮೋಡ್ಗೆ ಹಾಕೋಣ. ಓಕೆ, ಸ್ಪೋರ್ಟ್ಸ್ ಮೋಡ್, ಕ್ಲೋಸ್ ದ ಥ್ರಾಟಲ್. ಸ್ಪೋರ್ಟ್ಸ್ ಮೋಡಲ್ಲಿ ಆಲ್ಮೋಸ್ಟ್ ಫುಲ್ ಪವರಲ್ಲಿರುತ್ತೆ. ಸ್ಪೋರ್ಟ್ಸ್ ಮೋಡಲ್ಲಿ ಬಿದ್ದಿದೆ. ಓಕೆ, ಗಾಡಿ ಶೂಟ್ ಆಗುತ್ತಲ್ಲ ಅದರಲ್ಲೇ ಗೊತ್ತಾಗುತ್ತೆ. ಆಹಾ, ಏನು ಸ್ಮೂತ್ ಇದೆ ಗುರು ಇಂಜಿನ್ನು.
ವಿಂಡ್ ಬ್ಲಾಸ್ಟ್ ಜಾಸ್ತಿ ಇದೆ. ಇದು ಬೇರೆ ಥರ ವಿಂಡ್ಶೀಲ್ಡ್ ತೊಗೊಂಡ್ರೆ ವಿಂಡ್ ಬ್ಲಾಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇದಕ್ಕೆ ಇನ್ನೂ ಒಂದು 6-7 ಲಕ್ಷ ಆಕ್ಸೆಸರೀಸ್ ಲೋಡ್ ಮಾಡ್ತಾರೆ ಈಗ ಇವರು. ಎಲ್ಲ ಥರ ಸೇಫ್ಟಿ ಫೀಚರ್ಸಿಂದ ಹಿಡಿದು ಪ್ರಾಬ್ಲಿ ಎಕ್ಸಾಸ್ಟ್ ಅದು ಇದೆಲ್ಲ ಸೇರಿದ್ರೆ ಒಂದು 6-7 ಲಕ್ಷ ಆಗೋಗುತ್ತೆ. ಬ್ರೇಕ್ ಏನಾಗಿಲ್ವಲ್ಲ, ಅದಕ್ಕೆ ಸ್ವಲ್ಪ ಸ್ಮೂತ್ ಟ್ರಾನ್ಸಿಷನ್ ಮಾಡ್ತಾ ಇರೋದು. ತುಂಬ ರೆಡ್ ಲೈನ್ ಮಾಡ್ತಾಯಿಲ್ಲ, ಸಖತ್ತು ಸ್ಮೂತು. ಡಿಸ್ಟೆನ್ಸ್ ಅಂತೂ ಕಳೆಪುರಿ ಹಂಗೆ ರಾಪ್ರ ಬಂದು ಕವರ್ ಆಗೋಗುತ್ತೆ ನಿಮಗೆ. ಡೇಲೋ ಹಂಗೆಲ್ಲ ರೈಡ್ ಮಾಡೋದೇ ಬೇಕಿಲ್ಲ. ಒಂದು ಸರಿ ಕೂತ್ಕೊಂಡು ಓಪನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಪ್ರಾಪರ್ ಹೈವೇ ಸಿಗಾಕೊಂಡ್ರೆ 100 ಕಿಲೋಮೀಟರ್ಸ್ ಎಲ್ಲ ನೀರು ಕುಡ್ದಂಗೆ ಕವರ್ ಆಗ್ತಾ ಇರುತ್ತೆ. ಸಸ್ಪೆನ್ಷನ್ ಡೈವು ಅಷ್ಟಿಲ್ಲ, ಒಳ್ಳೆ ಟ್ರಾವೆಲ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಹೈಟಲ್ಲಿ ಕೂತಿರೋ ಫೀಲು ಎಷ್ಟು ಈಸಿ ಇದೆ ಅಂದರೆ ಗಾಡಿ ಓಡಿಸೋದ್ರಿಂದ ಹಿಡಿದು ಹ್ಯಾಂಡ್ಲಿಂಗಿಂದ ಹಿಡಿದು ಎಷ್ಟು ಪೆಪ್ಪಿ ಆಗಿದೆ ಅಂದರೆ ನೋಡ್ರಿ, ಹೆಂಗಂದ್ರೆ ಹಂಗೆ ಫ್ಲಿಕ್ ಮಾಡ್ಬೋದು. ಎಷ್ಟು ಲೀಟರ್ ಫ್ಯೂಲ್ ಇದು? ಅರೌಂಡ್ 20+ ಅಂತೂ ಇರುತ್ತೆ ಫ್ಯೂಲ್ ಟ್ಯಾಂಕು. ಅಂದ್ರೂ ಟಾಪ್ ಹೆವಿ ಥರ ಫೀಲೇ ಆಗ್ತಾಯಿಲ್ಲ. ನಿಲ್ಲಿಸ್ಬಿಟ್ಟು ಎಳ್ದಾಡ್ಬೇಕಾದ್ರೆ ಸ್ವಲ್ಪ ಹೈಟ್ ಇರೋದ್ರಿಂದ ಇದನ್ಸುತ್ತೆ ಅಷ್ಟೇ ಎಳಿಬೇಕಾದ್ರೆ, ಇಲ್ಲ ಅಂದರೆ ಏನೂ ಪ್ರಾಬ್ಲಮೇ ಇಲ್ಲ. ಲೋ ಆ್ಯಂಡ್ ಟಾರ್ಕು ಅಷ್ಟೇ ಗುರು. V4 ಇಂಜಿನಲ್ಲಿ ಮಲ್ಟಿ ಸ್ಟಾರ್ಟ್ನು ಸೂಪರಾಗಿ ಕೊಟ್ಟಿದ್ದಾರೆ. ಲೋ ಆ್ಯಂಡ್ ಟಾರ್ಕು ಅದೇ ಥರ ಇದೆ ನೋಡಿ. 3rd ಗೇರಲ್ಲಿ 29 ನಾಕ್ ಆಗ್ತಾಯಿಲ್ಲ. ಹಾಗೆ ಪವರ್ ಡೆಲಿವರಿ ಸೀಮ್ಲೆಸ್ ಆಗಿದೆ, ಮಸ್ತು. ಇದು ಬೈಕಲ್ಲ ಇದು ಗುರು, ಇನ್ನೊಂದು ಮಾಸ್ಟರ್ ಪೀಸು ಡುಕಾಟಿದ್ದು. ಮಾಸ್ಟರ್ ಪೀಸು ಪ್ಯಾನಿಗಲ್ ಹೇಗೆ ಮಾಸ್ಟರ್ ಪೀಸು, ಸ್ಟ್ರೀಟ್ ಫೈಟರ್ V4 ಹೇಗೆ ಮಾಸ್ಟರ್ ಪೀಸು, ಪೈಕ್ಸ್ ಪೀಕ್ ಮಲ್ಟಿ ಸ್ಟಾರ್ಟ್ ಸ್ಪೋರ್ಟ್ಸ್ ಟೂರಲ್ಲಿ ಇನ್ನೊಂದು ಮಾಸ್ಟರ್ ಪೀಸ್. ಇದು ಪ್ರಿಸಿಷನ್ ಇದೆಯಲ್ಲ ಈ ಗಾಡಿದು, ಸಾಕತ್ತು ಗುರು. ಲೇಸರ್ ಶಾರ್ಪ್ ಪ್ರಿಸಿಷನ್ ಇದು. ಹೇಗಂದ್ರೆ ಹಾಗೆ ಗಾಡಿ ಫ್ಲಿಕಬಿಲಿಟಿ ವಾ ಮಲ್ಟಿ ಸ್ಟಾಡ ಓಡಿಸಿದ್ದೀನಿ. ಮಲ್ಟಿ ಸ್ಟಾಡ ಸಖತ್ತಾಗಿದೆ, ಆದರೆ ಈ ಪ್ರಿಸಿಷನ್ ಇಲ್ಲ. ಕರ್ವ್ಸಲ್ಲೆಲ್ಲ ಏನಿದು ಒಳ್ಳೆ ನೇಕೆಡ್ ಗಾಡಿ ಓದಂಗೆ ಹೋಗ್ತಾ ಇದ್ದೆ ಗುರು. ಆರಾಮಾಗಿ ಸ್ಪೋರ್ಟ್ಸ್ ಬೈಕ್ ಥರನೇ ಫೀಲು ಗುರು. ಅದೇ ನಿಂಗೆ ಸ್ಪೋರ್ಟ್ಸ್ ಬೈಕ್ ಪಾಸ್ಚರ್ ಇರಲ್ಲ, ಟೂರಿಂಗ್ ಟೈಪ್ ಪಾಸ್ಚರ್ ಇರುತ್ತೆ. ಮಜಾ ಉಡಾಯಿಸೋ ಥರ ಗಾಡಿಗೆ ಫೀಚರ್ಸ್ ಕೊಟ್ಟು ಲೋಡ್ ಮಾಡಿ ಕೊಟ್ಟಿರಂಗಿದೆ. ಇಲ್ಲಿಂದ ಹಂಪಿಗೆ ಆಗಲಿ, ಇಲ್ಲಿಂದ ರಾಮೇಶ್ವರಮಾಗಲಿ, ಇದೆಲ್ಲ ಕೇಕ್ ವಾಕಿ ಇದರಲ್ಲಿ ಹೋದರೆ ಕೇಕ್ ಅಂತ ಫಸ್ಟ್ ಹಾಫಲ್ಲಿ ಹೋಗಿ ರೀಚ್ ಆಗಿಬಿಟ್ಟಿರ್ತೀವಿ ಅಲ್ಲಿಗೆ ಡೆಸ್ಟಿನೇಷನ್ಗೆ. ಪೆಟ್ರೋಲ್ ಹಾಕ್ಸ್ಬೇಕಪ್ಪ, ಕಮ್ಮಿ ಕರೆಕ್ಟಾಗಿ ಪೆಟ್ರೋಲ್ ಬಂಕ್ ಬಂತು. ಹಂಗಂದ ತಕ್ಷಣ ನಂದು ಈ ಥರ ಹೋಗೋಕ್ಕಾಗಲ್ಲ, ಪ್ಯಾನಿಗಲ್ಲೇ ಫಾಸ್ಟ್ಗೆ ಕಚ ಅಂದ್ಬಿಡುತ್ತೆ. ಈ ಥರ ಸ್ಮೂತಾಗಿ ಹೋಗಲ್ಲ. ಫುಲ್ ಟ್ಯಾಂಕ್ ರೇಂಜ್ ಎಷ್ಟು ತೋರಿಸುತ್ತಿದ್ದು? 360 ಕಿಲೋಮೀಟರ್ ತೋರಿಸ್ತಿದೆ ರೇಂಜು. ಆ ಕಡೆ ಸಿರ್ಸಿ ರೋಡಿಂದ ಬಂದ್ಬಿಟ್ಟು ಇವಾಗ ಹೈವೇ ಕನೆಕ್ಟ್ ಆಗಿರೋದು ಟುವರ್ಡ್ಸ್ ದಾವಣಗೆರೆ. ಹೈವೇನಲ್ಲಂತೂ ಪ್ಲಾಂಟೆಡ್ ಆಗಿ ಕೂತಿದೆ ಗಾಡಿ. 230+ ಕಿಲೋಸ್ ಇದೆ ನೋಡಿ. ನೋಡಿ ಏನಿಲ್ಲ, ಬ್ರೇಕ್ ಹಾಕಿದ ತಕ್ಷಣ ಹಂಗೆ ರಪ್ಪ ಅಂತ ಕೈಗೆ ಬಂದ್ಬಿಡುತ್ತೆ ಗಾಡಿ. ಅಷ್ಟು ಕಂಟ್ರೋಲ್ ಸಿಗುತ್ತೆ ಗಾಡಿ. ಆ್ಯಕ್ಚುಲಿ ನಾರ್ಮಲ್ ಮಲ್ಟಿ ಸ್ಟಾರ್ಟ್ ಬರುತ್ತೆ ಗೊತ್ತಾ, 9-10 ಇಂಚ್ ವೀಲ್ದು, ಅದು ಬರುತ್ತೆ ಕಂಟ್ರೋಲ್ಗೆ. ಆದರೆ ಇದು ಪ್ರಾಪರ್ ನೇಕೆಡ್ ಗಾಡಿ ಕಂಟ್ರೋಲಿಗೆ ಕೈಗೆ ಬರುತ್ತೆ ಗೊತ್ತಾ, ಆ ಥರ ಇದೆ ಇದು ಫೀಲು. ಇದರಲ್ಲಿ ADAS ಇದೆ, ಕ್ರೂಸ್ ಕಂಟ್ರೋಲ್ ಜೊತೆಗೆ ಏನೋ ಬರುತ್ತದು. ಎಲೆಕ್ಟ್ರಾನಿಕ್ಸ್ ಅಂತೂ ಕೇಳಂಗೆ ಇಲ್ಲ. ಡುಕಾಟಿ ಗಾಡಿಗಳಲ್ಲಿ ಇರೋದೆಲ್ಲ ಸೇರಿಸ್ಬಿಟ್ಟಿದ್ದಕ್ಕೆ ಹಾಕ್ಬಿಟ್ಟವ್ರೆ. ನೋಡಿದ್ರಲ್ಲ ಕರ್ವ್ಸ್ ಹೆಂಗೆ ತೊಗೊತಾ ಇದೆ. ಅನದರ್ 300 ಕಿಲೋಮೀಟರ್ಸ್ ಟು ರೀಚ್ ಮೈ ಹೋಮ್. ಆರಾಮಾಗಿ ತಲುಪ್ತೀವಿ ಬೆಂಗಳೂರಿಗೆ. ಇದೇ ಥರ ವೆದರ್ ಕಂಡೀಷನ್ ಇದ್ದರೆ, ಮಳೆ ಎಲ್ಲ ಏನಿಲ್ಲ ಅಂದರೆ. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಗುರುವೆ. ಟೇಕ್ ಕೇರ್. ಬಾಯ್. ಮೆಂಟಲ್ ಆಸ್ಪತ್ರೆ ಆಫ್ ಇಂಡಿಯಾ ನಿಮ್ಮ ಭಾಷೆಲಿ ಹೇಳಬೇಕು ಅಂದರೆ ಕಿಲಿಮಂಜಾರೋ ಪೇಪರು ಏನು ಫೀಲ್ ಆಗ್ತಾಯಿಲ್ಲ ಗಾಡಿ. ಅಂದರೆ ಇನ್ ಟರ್ಮ್ಸ್ ಆಫ್ G-ಫೋರ್ಸೇ ಆಗಲಿ, ಕರ್ವ್ಸ್ನಲ್ಲಿ ಒಂದು ಸ್ವಲ್ಪ ಹೆವಿನೆಸ್ ಝೀರೋ. ಏನು ಮ್ಯಾಟ್ರ್ ಕೊಟ್ಟಿದ್ದಾರೆ ಅಂದರೆ ಅದನ್ನೇ ಹೇಳ್ತಾ ಇದ್ದೆ ನಾನು. ನೇಕೆಡ್ ಗಾಡಿ ಇದೆಯಲ್ಲ ಸ್ಟ್ರೀಟ್ ಫೈಟರ್ V4, ಯಾರ್ಯಾರಿಗೆ ಆ ಗಾಡಿ ಎತ್ಕೊಂಡು ಆ ಇಂಜಿನ್ ಫೀಲು, ಸ್ಪೋರ್ಟ್ಸ್ ಫೀಲ್ ಇರಬೇಕು, ಅದು ನೇಕೆಡ್ ಇರಬೇಕು ಫೀಲು. ದೂರನೂ ಹೋಗಬೇಕು, ಇಂಜಿನ್ ಹೀಟು ಆಗಬಾರ್ದು, ಕಂಫರ್ಟು ಇರಬೇಕು, ಲಗೇಜ್ ಮೌಂಟ್ ಮಾಡೋಕ್ಕೂ ಜಾಗ ಇರಬೇಕು. ಆದರೆ ಮಾತ್ರ ವೀಲ್ 17 ಇರಬೇಕು, ಸೂಪರ್ ಬೈಕ್ದು ಟೈರ್ಸ್ ಇರಬೇಕು. ಆ ಥರ ರಿಕ್ವೈರ್ಮೆಂಟ್ ಇರೋರ್ಗಂತಲೇ ಹೇಳಿ ಮಾಡಿಸಿರೋ ಗಾಡಿ ಇದು. ಒಂದೇ ಒಂದು ವಿಂಡ್ಶೀಲ್ಡ್ ಒಂದು ಹಾಕೊಂಡ್ಬಿಟ್ರೆ ಅಷ್ಟೇ ಕಿಲಿಮಂಜಾರೋನೇ. ಏನು ಸ್ಮೂತ್ ಇದೆ ಗೊತ್ತಾ, ಹೀಟೇ ಇಲ್ಲ. ಸೇಮ್ ಮಲ್ಟಿ ಸ್ಟಾರ್ನೂ ಹಾಗೆ, ಅದಿನ್ನೂ ಹೀಟ್ ಆಗಲ್ಲ, ಅದಿನ್ನೂ ಕಾಮ್ ಇರುತ್ತದು. ಇದು ಹೈಪರ್ ಇದೆ. ಇದು ಕೇಳೋಣ ಅವ್ರಿಗೆ ಅನಿಸ್ತು 390 ಅಂತ. ಇದೇಗೆ ಅನಿಸ್ತು ನಿಮಗೆ? ಚೆನ್ನಾಗಿದೆ, ಸೂಪರ್ ಆಗಿದೆ.